ಸೊ ವೆಲ್ಕಮ್ ಗೈಸ್. ಸೊ ನಮ್ಮ ಜೊತೆ ಇವತ್ತು ರೆಡ್ಡಿ ಶೇಖರ್ ಸರ್ ಇದ್ದಾರೆ. ಸೊ ಈಸ್ ಮೈ ಸೀನಿಯರ್ ನಮ್ಮ ಕಾಲೇಜಲ್ಲೂ. ಸೊ ವಿ ಹ್ಯಾವ್ ಸ್ಟಡಿಡ್ ಇನ್ ಸೇಮ್ ಕಾಲೇಜ್, 2 years ಸೀನಿಯರು. ಆ್ಯಂಡ್ ಐ ರಿಮೆಂಬರ್ಡ್ ಇದು ರೂಮ್ ನಂಬರ್ ಕೂಡ ಗೊತ್ತಿತ್ತು. ಥರ್ಡ್ ಫ್ಲೋರಲ್ಲಿ ಐ ಥಿಂಕ್ 211, 215, 16 ಅಲ್ಲೇ ಇತ್ತು. ಆ್ಯಂಡ್ ಸೊ 216 ಕಣ ಲಾಸ್ಟ್ ರೂಮ್. ಲಾಸ್ಟ್ ರೂಮ್ ನೋಡಿ 216 ಸರ್ ಇದ್ರು. ಸೊ ನಮ್ಮ ಫ್ರೆಂಡ್ಸು ಸೊ ವಿಸಿಟ್ ಮಾಡ್ತಿದ್ವಿ ಫ್ರೀಕ್ವೆಂಟ್ಲಿ. ಅಂಡ್ ಸರ್ ಮಾತಲ್ಲೇ ಕೇಳೋಣ. ಸೊ ಬ್ರೀಫ್ಲಿ ಸರ್ದು ಇಂಟ್ರೊಡಕ್ಷನ್ ಒಂದು 2 minutes ಕೊಡ್ತಾರೆ. ಓಕೆ, ಹಾಯ್ ಗೈಸ್, ನನ್ನ ಹೆಸರು ರೆಡ್ಡಿ ಶೇಖರ್ ಅಂತ. ಕೃಷಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕೃಷಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ನಾನು ಜಾಯಿನ್ ಆಗಿ 6 years ಆಯಿತು. ಈಗ ಸರ್ವೀಸ್ಗೆ 2018 ರಿಕ್ರೂಟ್ಮೆಂಟ್. ಆ್ಯಕ್ಚುಲಿ ಇನ್ನು November 23 ಬಂದರೆ 6 years ಕಂಪ್ಲೀಟೆಡ್ ಸಕ್ಸಸ್ಫುಲಿ. ಇದು ಸಿಂಪಲ್ ಆಗಿ ನನ್ನ ಇಂಟ್ರೊಡಕ್ಷನ್. ಓಕೆ. ಆ್ಯಂಡ್ ಸೊ ಸೆಕೆಂಡ್ ಕ್ವಶನ್ ಅಂತ ಬಂದಾಗ, ಸೊ ಸರ್ ವರ್ಕ್ ಪ್ರೊಫೈಲ್ ಹೆಂಗಿರುತ್ತೆ ಇವಾಗ? ಈಗ ನಮ್ಮಲ್ಲಿ ಕೃಷಿ ಇಲಾಖೆ ಅಂತ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ 28 ಇಲಾಖೆಗಳಿದ್ದಾವೆ. ಅದರಲ್ಲಿ ನಮ್ಮ ಒಂದು ಕೃಷಿ ಇಲಾಖೆ ಅನ್ನೋದು ಒಂದು. ಅದರಲ್ಲಿ ನಮ್ಮ ವರ್ಕ್ ಪ್ರೊಫೈಲ್ ಅಂದರೆ ಫಸ್ಟ್ ಆಫ್ ಆಲ್ ನಮ್ದೊಂದು ಜಾಬ್ ಚಾರ್ಟ್ ಇರುತ್ತೆ. ಯಾವುದೇ ಇಲಾಖೆಯಲ್ಲಿ ತಗೊಂಡ್ರು ಈ ಸರ್ಕಾರದ ನೌಕರಿಯಲ್ಲಿ ಜಾಬ್ ಚಾರ್ಟ್ ಅಂತ ಒಂದು ಎಲ್ಲ ಅಧಿಕಾರಿಗಳಿಗೂ ನೌಕರರಿಗೂ ST, FD, B ಗ್ರೂಪು, C ಗ್ರೂಪ್ ಎಲ್ಲ ಅಧಿಕಾರಿಗಳಿಗೂ ಒಂದು ಜಾಬ್ ಚಾರ್ಟ್ ಅಂತ ಇರುತ್ತೆ. ಅದೇ ಥರ ನಮಗೂ ಒಂದು ಜಾಬ್ ಚಾರ್ಟ್ ಇರುತ್ತೆ. ಈಗ ನಮ್ಮ ಕೃಷಿ ಇಲಾಖೆಯಲ್ಲಿ ಬೇಸಿಕ್ ಮಟ್ಟ ಅಂದ್ರೆ ತಳಮಟ್ಟದಂದ್ರೆ AO, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್. ಇದಕ್ಕೂ ಮೊದಲು AA ಅಂತ ಇತ್ತು ಒಂದು ಗ್ರಾಮ ಪಂಚಾಯತಿಗೆ. ಒಂದು AA ಅಂದ್ರೆ ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಅಂತ. ಜಸ್ಟ್ AA ಅಷ್ಟೇ. AA ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಅಂತ. ಅವ್ರನ್ನ ಮೊದಲು 1960s 70s ಆ ಕಾಲದಲ್ಲಿ ರಿಕ್ರೂಟ್ ಮಾಡಿದ್ರು. ಅವರೆಲ್ಲ ನಾನ್ ಗ್ರಾಜುಯೇಟ್ಸ್. ಒಂದು ಗ್ರಾಮ ಪಂಚಾಯತಿಗೆ ಒಂದು ಅಂತ ಒಬ್ರು ಮಾಡಿದ್ರು AA. ಅದಾದ್ಮೇಲೆ ಗ್ರಾಜುಯೇಟ್ಸ್ ನ ತಗೊಂಡವ್ರೆ 1990s ಇಂದ ಈಚೆಗೆ ಅಗ್ರಿಕಲ್ಚರ್ ಗ್ರಾಜುಯೇಟ್ ನ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಂತ ತಗೊಂಡವ್ರೆ ಅಲ್ಲಿ. ಅದಾದ್ಮೇಲೆ ಅಗ್ರಿಕಲ್ಚರ್ ಆಫೀಸರ್ ಅಂತ ಒಬ್ರು ಬರ್ತಾರೆ. ಅಗ್ರಿಕಲ್ಚರ್ ಆಫೀಸರ್ ಜಾಬ್ ಚಾರ್ಟ್ ಬಂದ್ರೆ ಎಲ್ಲ ಗೌರ್ಮೆಂಟ್ ಸ್ಕೀಮ್ಸ್, ಸೆಂಟ್ರಲ್ ಅಂಡ್ ಸ್ಟೇಟ್ ಸ್ಕೀಮ್ಸ್ ನ ಎಕ್ಸಿಕ್ಯೂಟ್ ಮಾಡುವಂಥದ್ದು ಹೋಬ್ಳಿ ಲೆವೆಲ್. ಎಲ್ಲ ಸ್ಕೀಮ್ಸ್ ನ ಎಕ್ಸಿಕ್ಯೂಟ್ ಮಾಡುವಂಥದ್ದು ಅಗ್ರಿಕಲ್ಚರ್ ಆಫೀಸರ್ ಜಾಬ್ ಪ್ರೊಫೈಲ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇನ್ನು ನೀವು ಇಂಟರ್ನಲ್ ಆಗಿ ಬಂದ್ರೆ ಅವೆಲ್ಲ ಡೀಟೇಲ್ಸ್ ಆಗಿ ಗೊತ್ತಾಗುತ್ತೆ. ಓಕೆ ಸರ್, ಫೈನ್. ಸರ್ ಅಂದ್ರೆ ಇದು AO ಅಂತಂದ್ರೆ ಇದು ಪ್ರಮೋಷನ್ ಯಾವ ತರ ಇರುತ್ತೆ? ಲೈಕ್ ಫಸ್ಟ್ ಸೆಕೆಂಡ್ ಸ್ಟೇಜ್ ಆಗಿರ್ಬೋದು ಈ ತರ? ಈಗ ಬೇಸಿಕ್ ಕ್ಯಾಡರ್ ಈಗ ಪ್ರೆಸೆಂಟ್ಲಿ ಇರೋದು C&R ರೂಲ್ಸ್. ನಾವು ರಿಕ್ರೂಟ್ ಆದಾಗ C&R ರೂಲ್ಸ್ ಬೇರೆ ಇತ್ತು. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಆಗ್ಲೇ ಹೇಳಿದ್ನಲ್ಲ AA ಅಂತ ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಅಂತ ಗ್ರಾಮ ಪಂಚಾಯತಿಗೆ ಒಬ್ರು ತಗೊಂತ ಇದ್ರು. ಅವರೆಲ್ಲ ನಾನ್ ಗ್ರಾಜುಯೇಟ್ಸ್ ಆಗಿದ್ರು. ಅದಾದ್ಮೇಲೆ ಅಗ್ರಿಕಲ್ಚರ್ ಆಫೀಸರ್, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಂತ ಒಂದು ಕ್ಯಾಡರ್ ಹೇಳಿ. ಈಗ ನಿಮ್ಗೆ ಹೈಯರ್ ಲೆವೆಲ್ ಇಂದ ಲೋಯರ್ ಲೆವೆಲ್ಗೆ ಹೇಳ್ತೀನಿ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ರೀತಿ ಇರ್ತಾರೆ ಅಂತ. ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಲೆವೆಲ್ ಅಲ್ಲಿ ಎಲ್ಲ ಸೆಕ್ರೆಟರೇಟ್ ಇರ್ತಾರೆ. ಅವರೆಲ್ಲ IAS ಕ್ಯಾಡರ್ಸ್ ಗೌರ್ಮೆಂಟ್ ಲೆವೆಲ್ ಬಿಟ್ಟಾಕೋಣ. ಅದಾದ್ಮೇಲೆ ಡಿಪಾರ್ಟ್ಮೆಂಟ್ ಬರೋಣ. ಡಿಪಾರ್ಟ್ಮೆಂಟ್ ಅಂದ್ರೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಕಮಿಷನರ್ ಆಫ್ ಅಗ್ರಿಕಲ್ಚರ್ ಅಂತ ಒಬ್ರು ಇರ್ತಾರೆ. ಕಮಿಷನರ್ ಅಂದ್ರೆ ಯಾರು ಇರ್ತಾರೆ? IAS ಲೆವೆಲ್ ಅವರು ಇರ್ತಾರೆ. ಅವ್ರಾದ್ಮೇಲೆ ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ನೆಕ್ಸ್ಟ್ ಪೋಸ್ಟ್ ಏನಿದೆ ಅಗ್ರಿಕಲ್ಚರ್ ಡೈರೆಕ್ಟರ್ ಅಂತ ಒಂದು ಪೋಸ್ಟ್ ಇರುತ್ತೆ. AD ಅಂತ ಬರುತ್ತಲ್ಲ ಸರ್? ಇಲ್ಲ, ಅದು AD ಅನ್ನೋದು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್. ಅದು ತಾಲೂಕಾ ಮಟ್ಟದ್ದು. ಈಗ ಕಮಿಷನರ್ ಅಂಡರ್ ಅಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಅಂತ ಇರ್ತಾರೆ ಕಮಿಷನರ್ ಅಂಡರ್ ಅಲ್ಲಿ. ಇದು ಸ್ಟೇಟ್ ಒಂದೇ ಪೋಸ್ಟ್, ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಅನ್ನೋದು. ಅವ್ರ ಅಂಡರ್ ಅಲ್ಲಿ ಅಡಿಷನಲ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಇರ್ತಾರೆ. ಈ ಕಮಿಷನರ್ ಯಾರಿರ್ತಾರೆ ಅವರೆಲ್ಲ IAS ಕ್ಯಾಡರ್, ನಮ್ಮ ಗ್ರಾಜುಯೇಟ್ಸ್ ಆಗಿರೋದಿಲ್ಲ. ಈ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಇರ್ತಾರೆ ನೋಡಿ, ಅವರು ನಮ್ಮ ಗ್ರಾಜುಯೇಟ್ಸ್ ಆಗಿರ್ತಾರೆ. ಅಲ್ಲಿವರೆಗೂ ಒಬ್ಬ AO ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಇಂದ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ವರೆಗೂ ಹೋಗ್ಬೋದು. ಅಲ್ಲಿವರೆಗೂ ಚಾನ್ಸಸ್ ಇರುತ್ತೆ. ಅದು ಸ್ಟೇಟ್ ಲೆವೆಲ್ಗೆ ಒಬ್ಬರೇ ಇರ್ತಾರೆ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್. ಅವ್ರ ಅಂಡರ್ ಅಲ್ಲಿ 5 ಜನ ಅಡಿಷನಲ್ ಡೈರೆಕ್ಟರ್ಸ್ ಆಫ್ ಅಗ್ರಿಕಲ್ಚರ್ ಇರ್ತಾರೆ.
ಅದಾದ ನಂತರ ಅಡಿಷನಲ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಕೆಳಗಡೆ JDAs ಇರ್ತಾರೆ, ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್. ಓಕೆ ಇವರು ಹೆಡ್ ಆಫೀಸಲ್ಲೂ ಇರ್ತಾರೆ. ಅದಾದ್ಮೇಲೆ ಡಿಸ್ಟಿಕ್ಗೆ ಒಬ್ರು ಇರ್ತಾರೆ, ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್. ಡಿಸ್ಟಿಕ್ಗೆ ಒಬ್ರು ಇರ್ತಾರೆ. ಡಿಸ್ಟಿಕ್ ಅನ್ನ ಎಲ್ಲ ಪ್ರತಿಯೊಂದು ಡಿಸ್ಟಿಕ್ ಅನ್ನು 2 ಡಿವಿಷನ್ ಆಗಿ ಅಡ್ಮಿನಿಸ್ಟ್ರೇಷನ್ ಪರ್ಪಸ್ಗೆ ಡಿವೈಡ್ ಮಾಡ್ಕೊಂಡಿದ್ದಾರೆ. ಒಂದು ಡಿಸ್ಟಿಕ್ ಅಲ್ಲಿ 2 ಡಿವಿಷನ್ಸ್ ಬರ್ತವೆ. ಆ ಡಿವಿಷನ್ ಹೆಡ್ಸ್ ಯಾರಾಗಿರ್ತಾರೆ ಅಂದ್ರೆ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್, DDA ಆಗಿರ್ತಾರೆ. ಓಕೆ ಓಕೆ. ಆ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಕೆಳಗಡೆ ತಾಲೂಕಾಸ್ ಬರ್ತವೆ, ಬ್ಲಾಕ್ಸ್ ಅಂತ ಏನು ಕರಿತೀವಿ, ಅದು ಬ್ಲಾಕ್ ತಾಲೂಕಾ ಅಂತ ಕರಿತೀವಿ. ಆ ತಾಲೂಕಿಗೆ ಹೆಡ್ ಆಗಿರ್ತಾರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್, ADA. ಓಕೆ. ಹಾ. ತಾಲೂಕು ಆದ್ಮೇಲೆ ಹೋಬ್ಳಿ ಲೆವೆಲ್ ಅಲ್ಲಿ ಅಗ್ರಿಕಲ್ಚರ್ ಆಫೀಸರ್ ಇರ್ತಾರೆ. ಅವ್ರ ಅಂಡರ್ ಅಲ್ಲಿ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಇರ್ತಾರೆ, AO ಅಂಡರ್ ಅಲ್ಲಿ. ಇದು ಲಾಸ್ಟ್ ಬೇಸಿಕ್ ಕ್ಯಾಡರ್ ಯಾವ್ದಂದ್ರೆ AAO, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್, ಅಗ್ರಿಕಲ್ಚರ್ ಆಫೀಸರ್, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್, ಡೆಪ್ಯೂಟಿ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್, ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್, ಅಡಿಷನಲ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್, ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್. ಇಲ್ಲಿವರೆಗೂ ಅಗ್ರಿ ಗ್ರಾಜುಯೇಟ್ಸ್ ಇರ್ತಾರೆ. ಇದು ನಮ್ಮ ಏನು ಆಫೀಸರ್ಸ್ ಹೈರಾರ್ಕಿ. ಅದಾದ್ಮೇಲೆ ಸ್ಟ್ರಕ್ಚರ್ ಕಮಿಷನರೇಟ್ ಆಫ್ ಅಗ್ರಿಕಲ್ಚರ್ ನಮ್ಮ ಸ್ಟೇಟ್ ಅಲ್ಲಿ ಒಂದಿರುತ್ತೆ. ಅದು ಆಫೀಸ್ ಅಲ್ಲಿ ಎಲ್ಲರೂ ಇರ್ತಾರೆ. ಅಲ್ಲಿ AAOನು ಇರ್ತಾರೆ, AOನು ಇರ್ತಾರೆ, ADA, DDA, ಪ್ರತಿಯೊಂದು ಸ್ಕೀಮ್ಗೂ ಒಬ್ಬೊಬ್ರು JDS ಇರ್ತಾರೆ, ಅಡಿಷನಲ್ ಡೈರೆಕ್ಟರ್ಸ್ ಇರ್ತಾರೆ. ಅದು ಕಮಿಷನರೇಟ್ ಸ್ಟ್ರಕ್ಚರ್. ನೀವು ಡಿಪಾರ್ಟ್ಮೆಂಟ್ ಒಳಗಡೆ ಬಂದ್ರೆ ಗೊತ್ತಾಗುತ್ತೆ. ಈಗ ನಿಮ್ ಸಿಂಪಲ್ ಆಗಿ AAO ಮತ್ತೆ AO ಬಗ್ಗೆ ಹೇಳ್ತೀನಿ. ಈಗ ನಿಮ್ ಕರ್ದಿರೋದು ರಿಕ್ರೂಟ್ಮೆಂಟ್ AAO ಮತ್ತೆ AAO ಗ್ರೂಪ್ B ಆಫೀಸರ್. ಈಗ ನಮ್ಮ ಸರ್ಕಾರದಲ್ಲಿ 4 ವಿಧವಾದಂತಹ ಕ್ಯಾಡರ್ಸ್ ಇರ್ತವೆ. ಗ್ರೂಪ್ A, ಗ್ರೂಪ್ B, ಗ್ರೂಪ್ C, ಗ್ರೂಪ್ D. ಗ್ರೂಪ್ B ಅಲ್ಲಿ 2 ಬರ್ತವೆ. ಗ್ರೂಪ್ B ಗೆಜೆಟೆಡ್, ಗ್ರೂಪ್ B ನಾನ್ ಗೆಜೆಟೆಡ್. ಇನ್ನು C ಮತ್ತೆ D ಅವರೆಲ್ಲರೂ ನಾನ್ ಗೆಜೆಟೆಡ್. ಅವರೆಲ್ಲ ದಿನಗೂಲಿ ನೌಕರರು ಇರ್ತಾರೆ, ಅಪಾಯಿಂಟೆಡ್ ಇರ್ತಾರೆ. ಅದು ನಿಮ್ಗೆ ಏನು ಅವಶ್ಯಕತೆ ಇರಲ್ಲ. ಗ್ರೂಪ್ B ಅಲ್ಲಿ ಗ್ರೂಪ್ B ಗೆಜೆಟೆಡ್ ಆಫೀಸರ್, ಗ್ರೂಪ್ B ನಾನ್ ಗೆಜೆಟೆಡ್ ಆಫೀಸರ್. ಈ ಗ್ರೂಪ್ B ನಾನ್ ಗೆಜೆಟೆಡ್ ಆಫೀಸರ್ ಕೆಳಗಡೆ AAO ಬರ್ತಾರೆ, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್. ಗ್ರೂಪ್ B ನಾನ್ ಗೆಜೆಟೆಡ್ ಆಫೀಸರ್. ಅಗ್ರಿಕಲ್ಚರ್ ಆಫೀಸರ್ ಗ್ರೂಪ್ B ಗೆಜೆಟೆಡ್ ಆಫೀಸರ್. ಇದು AO ಬಂದು ಗೆಜೆಟೆಡ್, AAO ಬಂದು ನಾನ್ ಗೆಜೆಟೆಡ್ ಅಷ್ಟೇ, ಸಿಂಪಲ್ ಆಗಿ. ಪೇ ಸ್ಕೇಲ್ ಏನು ಜಾಸ್ತಿ ಏನ್ ಡಿಫ್ರೆನ್ಸ್ ಇರಲ್ಲ. ಪೇ ಸ್ಕೇಲ್ ನೋಡಿ, AAOಗೂ ಆಲ್ಮೋಸ್ಟ್ ಬೇಸಿಕ್ ಪೇ ಅಲ್ಲಿ 2250 ಏನೋ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಸೊ ಈಗ ಈ ಕೊಟ್ಟಿರೋ ಪ್ರಕಾರ ತಗೊಂಡ್ರೆ 43 ಅಂದ್ರೆ 43 AO ಇರುತ್ತೆ, 41 ಅಲ್ಲ 40 ಆತರ AO ಇರುತ್ತೆ. 4300 AAO ಇದೆ ಬೇಸಿಕ್ ಪೇ ನಿಮ್ಗೆ. ಈಗ ನೋಟಿಫಿಕೇಶನ್ ಬಿಟ್ಟಿರೋ ಪೇ ಸ್ಕೇಲ್ ಅಲ್ಲಿ ಅದೇ AAO ಆದ್ರೆ 41,850 ಏನೋ ಇರ್ಬೇಕು ನೋಡಿ, ಅಷ್ಟೇ ಡಿಫ್ರೆನ್ಸ್ ಅಷ್ಟೇ. ಆಲ್ಮೋಸ್ಟ್ 2600 800 ಡಿಫ್ರೆನ್ಸ್ ಇರುತ್ತೆ ಬೇಸಿಕ್ ಪೇ ಅಲ್ಲಿ. ಇಷ್ಟು. ಇದು 6th ಪೇ. ಈಗ ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಬಿಟ್ಟಿರೋದು 6th ಪೇ ಸ್ಕೇಲ್. ಈಗ ನೀವು ರಿಕ್ರೂಟ್ಮೆಂಟ್ ಆಗಿ ಜಾಬ್ಗೆ ಪೋಸ್ಟಿಂಗ್ ಆದಾಗ ನಿಮ್ಗೆ 7th ಪೇ ಎಫೆಕ್ಟಿವ್ ಆಗಿ ನೀವು ಅಪ್ಲೈ ಆಗುತ್ತೆ. ನಿಮ್ದು ಹಂಗೆ ಆಗಿತ್ತಾ ಸರ್? ಲೈಕ್ 5th ನಮ್ದು ನೋಟಿಫಿಕೇಶನ್ ಬಿಟ್ಟಾಗ 5th ಪೇ ನೋಟಿಫಿಕೇಶನ್ ಅಲ್ಲಿ 5th ಪೇ ಮೆನ್ಷನ್ ಮಾಡಿದ್ರು. ನಮ್ದು ಪೇ ಸ್ಕೇಲು 21,150ರಿಂದ 43,000 ಚಿಲ್ಡ್ರೆ. ಅದು ನಮ್ಮ ನೋಟಿಫಿಕೇಶನ್ ಅಲ್ಲಿ ಬಿಟ್ಟಿದ್ದು. ಎಲ್ರು ಕನ್ಫ್ಯೂಸ್ ಆಗ್ತಾರೆ, ಇಷ್ಟೇನಾ ಪೇ ಸ್ಕೇಲು ನಮ್ಗೆ 21,000, 40,000, 21ರಿಂದ 40,000 ವರೆಗೂ ಪೇ ಸ್ಕೇಲ್ ಇರ್ಬೋದು ಅಂತ. ಬಟ್ ಅದೆಲ್ಲ ಬೇಸಿಕ್ ಪೇ, ಮಿಸ್ಕನ್ಸೆಪ್ಷನ್ ಅಷ್ಟೇ. ಅದೆಲ್ಲ ಆಕ್ಚುಲಿ ಏನಾಗುತ್ತೆ ಗೊತ್ತಾ, ನಿಮ್ಗೆ 7th ಪೇಗ್ ಬಂದಾಗ ಈಗ ಬೇಸಿಕ್ ಪೇನೆ ನಿಮ್ದು 79,200 ಸಮಥಿಂಗ್ ಆಗುತ್ತೆ. ಅದು ಬೇಸಿಕ್ ಪೇ. ಅದಕ್ಕೆ ಅಡಿಷನಲ್ ಆಗಿ 2 ಅಡಿಷನ್ ಆಗುತ್ತೆ. ಏನು DA ಅಡಿಷನ್ ಆಗುತ್ತೆ ಪ್ಲಸ್ HRA. ನೀವು ಯಾವ HRA 3 ಕ್ಯಾಟಗರಿ ಇದಾವೆ. ಒಂದು ಬೃಹತ್ ಬೆಂಗಳೂರು, ಅದೊಂದು ಮಾತ್ರ. ಈಗ 7th ಪೇ ಅಲ್ಲಿ 22% ನಿಮ್ಗೆ HRA ಕೊಡ್ತಾರೆ. ಆಮೇಲೆ ಅಂದ್ರೆ 1,000 ಬೇಸಿಕ್ ಪೇ ಅಂತ ತಗೊಂಡ್ರೆ 22% ಅಂದ್ರೆ ಅರೌಂಡ್ 220 ರೂಪೀಸ್ ಆತರ.
ನಿಮ್ಗೆ ಒಂದು ಎಕ್ಸಾಂಪಲ್ Percentage. ಹೇಳ್ಬಿಡ್ತೀನಿ. ಹಾ, ಒಂದು ಸರ್. ಒಬ್ಬ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಬೇಸಿಕ್ ಪೇ ಒಂದು ₹100 ಸ್ಯಾಲ್ರಿ, ಹಾ, ಓಕೆ. ಬೇಸಿಕ್ ಪೇ. ಇದಕ್ಕೆ HRA 8% ಇಟ್ಕೊಳ್ಳೋಣ. ಹ್ಞೂ ಸರ್. 8% ₹100ಗೆ 8% ಅಂದ್ರೆ ಎಷ್ಟಾಗುತ್ತೆ? ₹8. ₹8. ಆಮೇಲೆ DA. ಹಾ, ಇದು ಸರ್ಕಾರ ನಿಗದಿ ಮಾಡುತ್ತೆ. ಪ್ರತಿ 6 ಓಕೆ. ತಿಂಗಳಿಗೊಂದ್ಸಲಿ DA ಅನ್ನು, ಈಗ ಪ್ರೆಸೆಂಟ್ DA ನಡೀತಾರೆ. 7th ಪೇ ಬಂದಾದ್ಮೇಲೆ 3%. ಸೊ ಆಕ್ಚುಲಿ ಓಕೆ, ನಮಗೆ ನಾವು 6th ಅದನ್ನ ಪೇ ಅಲ್ಲಿ ಈಗ 7th ಪೇ ಬಿಫೋರ್ ಅಪ್ಲೈಗಿಂತ ಎಷ್ಟಿತ್ತು ಅಂದ್ರೆ 42% DA ಇತ್ತು ನಮಗೆ. ಆ ಓಕೆ. 42% DA ಅನ್ನ ಬೇಸಿಕ್ ಪೇಗೆ ಮರ್ಜ್ ಮಾಡಿದ್ದಾರೆ. ಅವೆಲ್ಲ ಓಕೆ ನಿಮ್ಗೆ ಸರ್. ಅವೆಲ್ಲ ನಿಮ್ಗೆ ಒಂದ್ಸರಿ ಎಂಟರ್ ಆದ್ಮೇಲೆ ಗೊತ್ತಾಗುತ್ತೆ. ಸಿಗುತ್ತೆ. ಹಾಂ ಹಾ ಸರ್. ಈಗ DA ಅದನ್ನು ಒಂದು 10% ಇಟ್ಕೊಳ್ಳೋಣ. ಹಾಂ, ₹10. ಈಗ ಟೋಟಲ್ ಗ್ರಾಸ್ ಸ್ಯಾಲ್ರಿ ಎಷ್ಟು ಬರುತ್ತೆ? ₹18 ಬರುತ್ತೆ. ಹಾಂ, ₹118 ಬರುತ್ತೆ. 118. HRA ₹8, ₹10 DA ಪ್ಲಸ್ ಬೇಸಿಕ್ ₹100. ಓಕೆ. ₹118 ನಿಮ್ದು ಗ್ರಾಸ್ ಸ್ಯಾಲ್ರಿ. ಓಕೆ. ₹118 ಆಗುತ್ತೆ. ಅದರಲ್ಲಿ ನಿಮಗೆ ಕಡ್ಡಾಯವಾಗಿ KGID ಅಂತ ಒಂದೈತೆ, ಕರ್ನಾಟಕ ಗ್ಯಾರಂಟಿ ಇನ್ಶೂರೆನ್ಸ್ ಪಾಲಿಸಿ ಅಂತ. ಓಕೆ. ಅದು ಇದು ಕಡ್ಡಾಯವಾಗಿ ನಿಮಗೆ ಅದು ಕಟ್ ಮಾಡ್ಕೊಂತಾರೆ. ಆಮೇಲೆ ಕಟ್ಲೇಬೇಕು. PT, ಹಾಂ, ಆಮೇಲೆ ಸ್ವಲ್ಪ ಇವೆಲ್ಲ ಒಂದು 6-7 ಸಾವಿರ ಕಟ್ ಆಗುತ್ತೆ. ಓಕೆ, ಓಕೆ. ₹6, ₹7 ಆ ಥರ ಕಟ್ ಆಗುತ್ತೆ. ಅದೆಲ್ಲ KGID ಅವೆಲ್ಲ ನಿಮಗೆ ಲಾಸ್ಟಲ್ಲಿ ನೀವು ರಿಟೈರ್ಮೆಂಟ್ ದಿನ ತಗೋಬಹುದು ಅದನ್ನ. ತಗೋಬೋದು. ಓಕೆ. ಇದು ಈಗ ನಿಮ್ಗೆ ಬಿಟ್ಟಿರೋದು ಆಕ್ಚುಲಿ 6th ಪೇ. ಕನ್ಫ್ಯೂಸ್ ಹೌದು. ಆಗೋದು ಬೇಡ. ನೀವು ಕಡಿಮೆ ಹಾಂ. ಅಂತ ಸ್ಯಾಲ್ರಿ ಅಂತ ತಿಳ್ಕೊಳ್ಳೋದು ತಪ್ಪಾಗುತ್ತೆ. ಎಲ್ರು ಸೊ ಕಡಿಮೆ ಸ್ಯಾಲ್ರಿ ಅಂತ ತಿಳ್ಕೊಂತಾರೆ, ಬಟ್ ಅದು ನಿಮ್ಗೆ 7th ಜಾಬ್ಗೆ ಪೇ ಎಂಟರ್ ಎಫೆಕ್ಟ್ ಆದ್ಮೇಲೆ ಆಗುತ್ತೆ. 7th ಅಪ್ಲೈ ಆಗುತ್ತೆ. 7th ಪೇಗೆ ನಿಮ್ಗೆ ಮಾನಿಟರಿ ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ. ಡೋಂಟ್ ಓಕೆ, ಓಕೆ, ಓಕೆ ಸರ್. ಸೊ ಇದು ಜಾಬ್ ರೋಲ್ ಅಂತ ಬಂದಾಗ ಒನ್ ಸೆಕೆಂಡ್. ಜಾಬ್ ರೋಲ್ ಹೇಳ್ಬಿಡ್ತೀನಿ ನೋಡಿ. ಹಾಂ ಸರ್. ಜಾಬ್ ರೋಲ್ ಏನಿರಲ್ಲ. ನಮಗೆ ಈಗ ಎಕ್ಸಾಂಪಲ್ PMKSY ಅಂತ ಇದೆ, ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ. ಹೌದು. ಅದರಲ್ಲಿ ನಿಮ್ಗೆ ಈಗ ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ. ಅದರಲ್ಲಿ 2 ಗೌರ್ಮೆಂಟ್ ಸೇರ್ಕೊಂಡಿರ್ತವೆ. ಹಾಂ. ಸೆಂಟ್ರಲ್ ಸ್ಟೇಟು, ಗೌರ್ಮೆಂಟ್, ಸೆಂಟ್ರಲ್ಲು. ಸ್ಟೇಟ್. ಅದು ರೇಷಿಯೋ ಇರುತ್ತೆ, 60-40 ರೇಷಿಯೋ. ಅವರೆಲ್ಲ ಗೌರ್ಮೆಂಟ್ ಲೆವೆಲಲ್ಲಿ ರೇಷಿಯೋಸ್ ಮಾಡ್ಕೊಂಡಿರ್ತಾರೆ. ಅದು ಓಕೆ. ಫಂಡಿಂಗ್ 60-40 ಫಂಡಿಂಗ್. ಆಯ್ತಾ? ಅದನ್ನ ಎಕ್ಸಿಕ್ಯೂಟ್ ಮಾಡೋದು. ಈಗ ಎಕ್ಸಿಕ್ಯೂಟ್ ಏನ್ ಮಾಡ್ತೀರಾ ನೀವು? ಮೈಕ್ರೋ ಇರಿಗೇಷನ್ ಅಲ್ಲಿ ಡ್ರಿಪ್ ಸಿಸ್ಟಮ್ ಕೊಡುವಂಥದ್ದು ರೈತರಿಗೆ, ಇಲ್ಲ ಓಕೆ. ಸ್ಪ್ರಿಂಕ್ಲರ್ಸ್ ಪ್ರೊವೈಡ್ ಮಾಡೋದು. ಅವನ್ನೆಲ್ಲ ನೀವು ಯಾವ ರೀತಿ ಫಸ್ಟ್ ರೈತರಿಂದ ಹೆಂಗೆ ಅರ್ಜಿಯನ್ನ ಕಾಲ್ ಮಾಡಬೇಕು, ಹಾಂ. ರೈತರ ಅರ್ಜಿ ಕೊಟ್ಮೇಲೆ ಅದನ್ನ ಹೆಂಗೆ ಸ್ಕ್ರೂಟಿನಿ ಮಾಡಬೇಕು, ಅದನ್ನ ನಮ್ಮ ಸಿಸ್ಟಮ್ ಇರುತ್ತೆ. ಅದನ್ನ ಯಾವ ರೀತಿ ಅರ್ಜಿಯನ್ನ ವೆರಿಫೈ ಮಾಡ್ಕೋಬೇಕು, ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದೆಯಾ ಇಲ್ಲ ಅಂತ. ಆಮೇಲೆ ರೈತರನ್ನ ಜಮೀನ್ಗೆ ಹೋಗ್ಬೇಕು, ಅವನಿಗೆ ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ. ಬಟ್ ಇವೆಲ್ಲ ಆನ್ ರೆಕಾರ್ಡ್ಸ್ ಇದಾವೆ. ಬಟ್ ಓಕೆ. ಇದ್ದೇ ಇರುತ್ತೆ ಬಟ್ ಡಿಪಾರ್ಟ್ಮೆಂಟ್ ಅಂದ್ರೆ. ಹ್ಮ್ ಓಕೆ, ಫೈನ್. ಓಕೆ, ಅವೆಲ್ಲ ಡೋಂಟ್ ವರಿ. ಈ ಹಾಂ, ಹಾಂ. ಯಾವುದೇ ಸೆಂಟ್ರಲ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಸ್ ನ ಎಕ್ಸಿಕ್ಯೂಟ್ ಮಾಡುವಂತದ್ದು ಬೇಸಿಕ್ ಲೆವೆಲ್ ಅಲ್ಲಿ ರೋಲು ಅಂತ. ಮೇನ್ ಆಗಿ AO ಅಂಡ್ AO ಡ್ಯೂಟೀಸ್. ಓಕೆ. ಆಮೇಲೆ ವರ್ಕ್ಸ್ ಸೊ ಇರ್ತವೆ ನಿಮ್ಗೆ, ವಾಟರ್ ಶೆಡ್ ವರ್ಕ್ಸ್ ಇರ್ತವೆ. ಈಗ ಹಾಂ, ಎಕ್ಸಾಂಪಲ್ ಹೇಳೋದಾದ್ರೆ ಚೆಕ್ ಡ್ಯಾಮ್ಸು, ನಾಲಾಬದು, ಕೃಷಿ ಹೊಂಡ, ಕೃಷಿ ಹೊಂಡ. ಹಾಂ, ಇಂಥವೆಲ್ಲ ನೀವು ಕಟ್ಟಿಸ್ಬೇಕಾಗುತ್ತೆ. ರೈತರಿಂದ ಹಾಂ, ರೈತರಿಗೆ ಗೈಡೆನ್ಸ್ ಮಾಡುವಂಥದ್ದು, ಓಕೆ, ಟೆಕ್ನಿಕಲ್ ಎಸ್ಟಿಮೇಟ್ ಮಾಡ್ಕೊಡುವಂಥದ್ದು. ಇವೆಲ್ಲ ನೀವೇ ಮಾಡಬೇಕು. MB ಹೌದು. ಬರೀಬೇಕಾಗುತ್ತೆ, ಮೆಜರ್ಮೆಂಟ್ ಬುಕ್ ಬರೀಬೇಕಾಗುತ್ತೆ. ಓಕೆ, ಓಕೆ. ಸರ್, ಇನ್ನೊಂದು ಕೇಳ್ಪಟ್ಟೆ, ಈಗಂತ ಬರೀ ಅಂದ್ರೆ ಜಾಸ್ತಿ ಏನದು ಡಿಜಿಟೈಸ್ ಆಗ್ತಿದೆ, ಎಲ್ಲವೂ QR ಕೋಡ್ ಈ ತರ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ DBT. ನಿಮ್ಗೆ ಮೇನ್ ಆಗಿ ನಮ್ಮ ಡಿಪಾರ್ಟ್ಮೆಂಟ್ಗೆ ರೈತರು ಬರುವಂತದ್ದು ಬಿತ್ತನೆ ಬೀಜಕ್ಕೆ. ಹ್ಮ್. ಬಿತ್ತನೆ ಬೀಜದಿಂದ ನಾವು ಹಾರ್ವೆಸ್ಟ್ ಪೋಸ್ಟ್ ಹಾರ್ವೆಸ್ಟ್ಗೂ ಸಹ ನಮ್ಮಲ್ಲಿ ಸ್ಕೀಮ್ಸ್ ಇದಾವೆ. ಫ್ರಮ್ ಸೋಯಿಂಗ್ ಟು ಪೋಸ್ಟ್ ಹಾರ್ವೆಸ್ಟ್ ವರೆಗೂ ಡಿಪಾರ್ಟ್ಮೆಂಟಲ್ ಸ್ಕೀಮ್ಸ್ ಇದಾವೆ. ಅಲ್ಲಿವರೆಗೂ ಸಹ AO ಜವಾಬ್ದಾರಿಗಳಾಗಿರ್ತವೆ. ಒಂದು ಓಕೆ. ಬಿತ್ತನೆ ಬೀಜವನ್ನು ರೈತರಿಗೆ ಸಬ್ಸಿಡಿ ದರದಲ್ಲಿ ಕೊಡುವಂತ ಇದರಿಂದ ಕೊಟ್ಟು ಅವನಿಂದ ಏನ್ ಡಾಕ್ಯುಮೆಂಟ್ಸ್ ತಗೋಬೇಕು, ಅದನ್ನು ನೀನು ಹೇಗೆ ಮೇಂಟೈನ್ ಮಾಡಬೇಕು ಆಸ್ ಎ ಆಫೀಸರ್ ಆಗಿ, ಓಕೆ. ಅದನ್ನು ಮತ್ತೆ ಫೈನಲ್ ಆಡಿಟ್ ವರೆಗೂ ಎಲ್ಲ ಜವಾಬ್ದಾರಿಗಳು ಸಹ ಆಫೀಸರ್ಸ್ ಮೇಲೆನೆ ಇರ್ತವೆ. ಆಮೇಲೆ ಈಗ ಇತ್ತೀಚೆಗೆ ಏನಂದ್ರೆ ಡಾಕ್ಯುಮೆಂಟೇಶನ್ ಮಾಡೋದ್ರಿಂದ ಹಳೆ ಪೇಪರ್ ಅನ್ನ ರಿಮೂವ್ ಪೇಪರ್ ಮಾಡಬೇಕು ವರ್ಕ್. ಅನ್ನೋದ್ರಿಂದ ಡಿಜಿಟಲೈಸೇಷನ್ ಮಾಡ್ತಾವ್ರೆ. ಎಲ್ಲಾನು ನಿಮ್ಗೆ ಸಿಸ್ಟಮ್ ವರ್ಕ್ ಗೊತ್ತಿರ್ಬೇಕು. ಪ್ರತಿಯೊಬ್ಬ ಆಫೀಸರ್ಗೂ ಸಿಸ್ಟಮ್ ವರ್ಕ್ ಕಡ್ಡಾಯ. ಅದರಲ್ಲೂ ಗೌರ್ಮೆಂಟ್ ಆಫೀಸರ್ ಅಂದ್ರೆ ನಿಮ್ಗೆ ಕಂಪ್ಯೂಟರ್ ಲಿಟರಸಿ ಟೆಸ್ಟ್ ಅಂತ ಒಂದು ಬರುತ್ತೆ. ಓಕೆ, ಅದನ್ನು ಪಾಸ್ ಮಾಡಿದ್ರೆ ಮಾತ್ರ ನಿಮ್ಗೆ ಪ್ರೊಫೆಷನರಿ ಡಿಕ್ಲೇರ್ ಆಗುತ್ತೆ. ಇಲ್ಲ ಓಕೆ, ಅಂತಂದ್ರೆ ಓಕೆ. ನೀವು ಪ್ರೊಫೆಷನರಿ ಡಿಕ್ಲೇರ್ ಆಗಲ್ಲ.
ಸೊ ಈಗಲೂ ಇನ್ನೂ ಸ್ವಲ್ಪ ಸ್ಟ್ರಿಕ್ಟ್ ಆಗಿದೆ ಅನ್ಸುತ್ತೆ ಈಗ ಡಿಬಿಟಿ ಎಲ್ಲ ಈಗಿನ ಬಂದ್ಮೇಲೆ. ಎಲ್ಲ ಪ್ರತಿಯೊಂದಕ್ಕೂ ಡಿ.ಬಿ.ಟಿ ಬಂದ್ಮೇಲೆ ಅದು ಪ್ರತಿಯೊಂದಕ್ಕೂ ಡಿಜಿಟಲೈಸೇಷನ್ ಸಿಸ್ಟಮ್ ವರ್ಕ್ ಗೊತ್ತಿದ್ರೆ ಯು ವಿಲ್ ಡೆಫಿನೆಟ್ಲಿ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಓಕೆ ಓಕೆ ಹ್ಮ್. ಓಕೆ ಓಕೆ ಸರ್. ಅಂದ್ರೆ ಇದು ನಿಮಗೆ ಅಂದ್ರೆ ನಾವು ಈ ಪ್ರಧಾನಮಂತ್ರಿ ಕೃಷಿ ಸಿಂಚು ಯೋಜನೆ ಆಗಿರ್ಬೋದು, ಅದು ಎಕ್ಸಾಂಪಲ್ ಎಕ್ಸ್ಟ್ರಾ ಅಷ್ಟೇ. ಸ್ಕೀಮ್ಸ್, ಕೃಷಿ ಹೊಂಡ ಆಗಿರ್ಬೋದು, ಇವೆಲ್ಲ ನಾವ್ ಎಕ್ಸಾಮ್ಗಳಲ್ಲಿ ಓದ್ತಿದ್ವಿ ಆಕ್ಚುಲಿ. ಈಗ ಕಾಂಪಿಟೇಟಿವ್ ಎಕ್ಸಾಮ್ ಬಂದಾಗ ಕೇಳ್ತಾರೆ ಇವೆಲ್ಲ. ಸೊ ಇವನ್ನೆಲ್ಲ ಮೇ ಬಿ ನಾವು ಅಲ್ಲಿ ಬಂದ್ಮೇಲೆ ಪ್ರಾಕ್ಟಿಕಲ್ ಆಗಿ ನೋಡ್ತೀವಿ. ಹೌದು ಅಷ್ಟೇ. ನೀವು ಎಕ್ಸಾಮ್ ಅಲ್ಲಿ ಓದಿರ್ತೀರಾ, ಪೇಪರ್ಸ್ ಅಲ್ಲಿ ಓದಿರ್ತೀರಾ, ನೀವು ಇಲ್ಲಿ ಪ್ರಾಕ್ಟಿಕಲ್ ಆಗಿ ಎಕ್ಸಿಕ್ಯೂಟ್ ಮಾಡ್ಬೇಕಾಗುತ್ತೆ. ಓಕೆ ಓಕೆ ಅದಕ್ಕೆ ಸರ್. ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತವೆ. ಆಮೇಲೆ ನೀವು ಪ್ರೊಕ್ಯೂರ್ಮೆಂಟ್ ಈಗ ಏನಾದ್ರು ನಿಮ್ಗೆ ಬೇಕಾದಾಗ ನಿಮ್ಮ ಆಫೀಸ್ಗೆ ಒಂದು ಪೆನ್ ಬೇಕಂದ್ರೂ ನೀವು ಅದನ್ನ ರೂಲ್ಸ್ ಪ್ರಕಾರ ತಗೋಬೇಕು. ಓಕೆ, ಅಂದ್ರೆ ಅದನ್ನು ಆನ್ ರೆಕಾರ್ಡ್ ಮೇಂಟೈನ್ ಮಾಡ್ಬೇಕು. ರೆಕಾರ್ಡ್ ಇಷ್ಟು ಬಿಲ್ ಆಗಿದೆ ಅಂತ. ಅಂಗಡಿಗೆ ಹೋಗಿ ತಗೊಂಡ್ ಬಂದ್ಬಿಡೋದಲ್ಲ. ಒಂದ್ ಓಕೆ ಓಕೆ. ನಾಲ್ಕು ಅದೇ ಪೆನ್ನನ್ನೇ ನಾನು ಇನ್ನೂ ಕಡಿಮೆ ಕೊಡ್ತಿದ್ದೆ ಅಂತ ಇನ್ನೊಬ್ನು ಬಂದು. ಅವೆಲ್ಲ ಇರ್ತವೆ. ಟೆಂಡರ್ ಕರಿಬೇಕಾಗುತ್ತೆ. ಒಂದು ನಿಮ್ಗೆ ಎಒಗೆನೆ ಈಗ ಒಂದು ಚೆಕ್ ಡ್ಯಾಮ್ಗೆ 5 ಲಕ್ಷದವರೆಗೂ ಎಕ್ಸಿಕ್ಯೂಟ್ ಮಾಡ್ತೀರಾ ಒಂದು ವರ್ಕ್ಗೆ. ಓಕೆ. ಆ 5 ಲಕ್ಷ ನೀನ್ ಹೆಂಗೆ ಪ್ರಾಪರ್ ಆಗಿ ಯುಟಿಲೈಸ್ ಮಾಡಿದ್ಯಾ, ಅದೆಲ್ಲ ಆನ್ ರೆಕಾರ್ಡ್ ಮೇಂಟೈನ್ ಮಾಡಬೇಕು. ಆನ್ ರೆಕಾರ್ಡ್ಸ್ ಕಂಪಲ್ಸರಿ ಮೇಂಟೈನ್ ಮಾಡ್ಲೇಬೇಕು. ಇಲ್ಲ ಅಂದ್ರೆ ನಿಮ್ ಮನೆಗೆ ಸಸ್ಪೆಂಡ್. ಓಕೆ ಓಕೆ. ಸೊ ಸಸ್ಪೆಂಡ್, ಸ್ವಲ್ಪ ಫೈನ್ ಹೋಗಿ ಇದ್ದೇ ಇರ್ತವೆ. ಓಕೆ ಓಕೆ. ಆಮೇಲೆ ಸರ್ವಿಸ್ ಅಲ್ಲಿ ಅವೆಲ್ಲ ಬ್ಲ್ಯಾಕ್ ಮಾರ್ಕ್ಸ್ ಆಗ್ತವೆ. ಓಕೆ ಓಕೆ ಸರ್. ಅಂಡ್ ಇದು ನೀವು ಈ ತರ ವರ್ಕ್ ಮಾಡ್ಬೇಕಾರೆ ಈಗ ಅಗ್ರಿ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಬರೀ ಅಗ್ರಿ ಜೊತೆನೆ ನಾವು ಕೊಲಾಬ್ರೇಟ್ ಆಗಲ್ಲ. ಕೆಲವೊಂದು ಎಕ್ಸ್ಟೆನ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಜೊತೆ ಕೊಲಾಬ್ರೇಟ್ ಮಾಡ್ತೀವಿ. ಸೊ ಆ ಕೊಲಾಬ್ರೇಷನ್ ವರ್ಕ್ ಯಾವ ತರ ಇರುತ್ತೆ? ಈಗ ನಮ್ಮ ಗೌರ್ಮೆಂಟ್ ಈಗ ನಾವೆಲ್ಲ ಓದಿರ್ತೀವಿ ಅಗ್ರಿಕಲ್ಚರ್ ಇಸ್ ಮದರ್ ಆಫ್ ಏನೋ ಅಗ್ರಿ ಏನಂತೀವಿ, ಅಗ್ರಾನಮಿ ಇಸ್ ಎ ಮದರ್ ಆಫ್ ಅಗ್ರಿಕಲ್ಚರ್ ಅಂತ. ಈ ತರ ಡಿಪಾರ್ಟ್ಮೆಂಟ್ ನಮ್ಮ ಯೂನಿವರ್ಸಿಟಿಯಲ್ಲಿ 7-8 ಕೋರ್ಸ್ಗಳಿದಾವೆ. ಅಗ್ರಿಕಲ್ಚರ್ ಅನ್ನೋದು ಮದರ್ ಅಂತ ತಿಳ್ಕೊಂತೀವಲ್ಲ, ಅದೇ ತರ ನಮ್ಮ ಸರ್ಕಾರ ಮಟ್ಟಕ್ಕೆ ಬಂದಾಗ ಮೊದಲು ಕಂದಾಯ ಇಲಾಖೆ ಫಾರ್ಮೇಶನ್ ಆಯ್ತು. ಕಂದಾಯ ಇಲಾಖೆಯಿಂದ ಇದೊಂದು ವಿಂಗ್ ಅಷ್ಟೇ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ಆಮೇಲೆ ನಾವು ಈಗ ಯಾವ ಇಲಾಖೆಗಳ ಜೊತೆ ವರ್ಕ್ ಮಾಡ್ತೀವಿ ಅಂದ್ರೆ ನಾವು ಎಲ್ಲಾ ಇಲಾಖೆಗಳ ಜೊತೆನೂ ಕರ್ನಾಟಕದ ಸರ್ಕಾರದ ಕೆಳಗಡೆ ಯಾವ ಇಲಾಖೆಗಳು ಬರ್ತಾವೋ ಆ ಎಲ್ಲಾ ಇಲಾಖೆಗಳ ಜೊತೆನೂ ವರ್ಕ್ ಮಾಡ್ತೀವಿ. ಅದರಲ್ಲೂ ಸ್ಪೆಸಿಫಿಕ್ ಆಗಿ ನಮ್ಮ ರೈತರು ಅಂತ ಬಂದಾಗ ರೈತರು ಹೈನುಗಾರಿಕೆಯನ್ನು ಮಾಡ್ತಾರೆ, ಮತ್ತೆ ಸೆರಿಕಲ್ಚರ್ ರೇಷ್ಮೆ ಕೃಷಿ ಮಾಡ್ತಾರೆ, ಫಾರೆಸ್ಟ್ರಿ ಅರಣ್ಯ ಗಿಡಗಳು ಬೆಳಿತಾರೆ. ಈ ತರ ನಾವು ಮೇಯ್ನ್ ಆಗಿ ಒಂದು 5 ಲೈನ್ ಡಿಪಾರ್ಟ್ಮೆಂಟ್ಸ್ ಅಂತ ಕರಿತೀವಿ. ಲೈನ್ ಡಿಪಾರ್ಟ್ಮೆಂಟ್ಸ್ ಅಂದ್ರೆ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಸೆರಿಕಲ್ಚರ್, ಅನಿಮಲ್ ಹಸ್ಬೆಂಡ್ರಿ ಅಂಡ್ ಫಾರೆಸ್ಟ್ರಿ. ಈ 5 ಇಲಾಖೆಗಳನ್ನ ನಾವು ಲೈನ್ ಡಿಪಾರ್ಟ್ಮೆಂಟ್ಸ್ ಅಂತ ಕರಿತೀವಿ. ಇವು ಯಾವತ್ತು ನಮ್ಮ ಒನ್ ಹ್ಯಾಂಡ್ ಒಂದ್ ಕೈ ಆ ತರನೇ ಇರ್ತವೆ. ಆಮೇಲೆ ನಾವು ಮೇಯ್ನ್ ಆಗಿ ಕಂದಾಯ ಇಲಾಖೆ ಜೊತೆನೂ ಅವ್ರ ಹೆಲ್ಪ್ನು ತಗೊಂತಾ ಇರ್ತೀವಿ. ನಮ್ಮಲ್ಲಿ ಮತ್ತೆ ಫ್ರೂಟ್ಸ್ ಅಂತ ಒಂದು ವೆಬ್ಸೈಟ್ ಬರುತ್ತೆ. ಫ್ರೂಟ್ಸ್ ಅಂದ್ರೆ ಫಾರ್ಮರ್ ರಿಜಿಸ್ಟ್ರೇಷನ್ ಯೂನಿಫೈಡ್ ಬೆನಿಫಿಷಿಯರಿ ಐಡೆಂಟಿಫಿಕೇಶನ್ ಅಂತ. ಇದನ್ನ ಆಕ್ಚುಲಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಸರ್, ಫುಲ್ ಫಾರ್ಮ್ ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನೋಡ್ಕೊಳ್ಳಿ, ಆಲ್ಮೋಸ್ಟ್ ನಿಮಗೆ ಡಿಪಾರ್ಟ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಅಷ್ಟೊಂದು ಕೇಳಲ್ಲ. ಅಬ್ರಿವೇಷನ್ಸ್, ಆ ಸ್ಕೀಮ್ ಅಲ್ಲಿ ಗೌರ್ಮೆಂಟ್ ಶೇರ್ಸ್ ಎಷ್ಟು, ಸೆಂಟ್ರಲ್ ಗೌರ್ಮೆಂಟ್ ಶೇರ್ ಎಷ್ಟು, ಸ್ಟೇಟ್ ಗೌರ್ಮೆಂಟ್ ಶೇರ್ ಎಷ್ಟು, ಆ ಸ್ಕೀಮ್ ಅಬ್ರಿವೇಷನ್ ಏನು, ಮೇನ್ ಮೋಟೋ ಆಫ್ ದಟ್ ಸ್ಕೀಮ್ ಏನು. ಈಗ PM's ಮೋಟೋ ಏನು, ಕೃಷಿ ಸಿಂಚಾಯಿ ಯೋಜನೆ ಮೋಟೋ ಏನು, ಅದೇನು ಇದಿದೆ ಡ್ರಾಪ್ ಅಂತ ಇಂಗ್ಲಿಷ್ ಅಲ್ಲಿ, ನನಗೆ ಹಿಂದಿದಲ್ಲಿ ಗೊತ್ತಾಗಿಲ್ಲ. ಇದು ಇಲ್ಲ ಇದು ಲಾಸ್ಟ್ ಟೈಮ್ ನಬಾರ್ಡ್ ಬರ್ದಾಗ ಎಕ್ಸಾಕ್ಟ್ ಕ್ವೆಶ್ಚನ್ ಕೇಳಿದ್ರು. ನಮ್ಮ ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಸ್ ಪ್ಯೂರ್ ಆಗಿ ನೀವು ಡಿಪಾರ್ಟ್ಮೆಂಟ್ ಬಗ್ಗೆನೂ ಸ್ವಲ್ಪ ನಾವು ಬರೀಬೇಕಾದ್ರೆ ನಾವು ಇದೇ ತರ ಥಿಂಕ್ ಮಾಡ್ಬೇಕು. ಡಿಪಾರ್ಟ್ಮೆಂಟ್ ಅಲ್ಲಿ ಏನಾದ್ರು ಕೇಳ್ತಾರೇನೋ ಒಳಗಡೆಯಿಂದ ಕ್ವಶನ್ಸ್ ಅಂತ, ಬಟ್ ಏನು ಕೇಳಿರ್ಲಿಲ್ಲ. ಸೆಂಟ್ರಲ್ ಸ್ಕೀಮ್ಸ್ ಬಗ್ಗೆ, ಅದು ಎಸ್ಪೆಷಲಿ PMKSY ಬಗ್ಗೆ ಒಂದು ಕೇಳಿದ್ರು ಅಷ್ಟೇ. ಸ್ಕೀಮ್ಸ್ ಬಗ್ಗೆ ಅಷ್ಟೊಂದು ಡೆಪ್ತ್ ಆಗಿ ಏನು ಕೇಳಲ್ಲ. ಸ್ಪೆಸಿಫಿಕ್ ಪೇಪರ್ ಬಂದ್ರೆ ಮಾತ್ರ ಅಗ್ರಿಕಲ್ಚರ್ ಬೇಸಿಕ್ ಇದು ಆಮೇಲೆ ಓಕೆ ಸರ್. ಅದು ಇನ್ನೊಂದು ಬಂದು ಅಂದ್ರೆ ಈಗ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಸೀಡ್ ಡಿಪಾರ್ಟ್ಮೆಂಟ್ ಡೀಲ್ ಬೇರೆ, ಐ ಮೀನ್ ಎಕ್ಸ್ಟೆನ್ಷನ್ ಬೇರೆ, ಇಲ್ಲ ಫರ್ಟಿಲೈಸರ್ ಬೇರೆ, ಆ ತರ ಬರುತ್ತೆ, ಇಲ್ಲ ನಿಮ್ದು ಒಂದೇ ರೋಲ್ ಇರುತ್ತೆ ಆಸ್ ಎ ಎಒ ಅಂತ ಬಂದಾಗ? ಈಗ ನೀವು ನಾಟ್ ಓನ್ಲಿ ರಿಕ್ರೂಟೆಡ್ ಆಸ್ ಎ ಅಗ್ರಿಕಲ್ಚರ್ ಆಫೀಸರ್,
ನೀವು ಬರೀ ನಿಮ್ಮ ಸ್ಕೀಮ್ಸ್ನ ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೋಗೋದು ಅಂತಾನೆ ವರ್ಕ್ ಇರಲ್ಲ. ಯು Okay. ಆರ್ ಅಪಾಯಿಂಟೆಡ್ ಆಸ್ ಎ ಅಗ್ರಿಕಲ್ಚರ್ ಆಫೀಸರ್ ಕಮ್ ಫರ್ಟಿಲೈಸರ್ ಪೆಸ್ಟಿಸೈಡ್ ಸೀಡ್ ಇನ್ಸ್ಪೆಕ್ಟರ್. ಯು So ಆರ್ it's just ಈಕ್ವಲ್ ಟು all in one CA. type of. ಯು ಆರ್ ಈಕ್ವಲ್ ಟು ತ್ರಿಬಲ್ ಸ್ಟಾರ್. Okay. CAಗೆ ಏನ್ ಪವರ್ಸ್ ಇರುತ್ತೋ ಆ ಪವರ್ಸ್ ಎಲ್ಲಾನು ನೀವು ಎಕ್ಸಿಕ್ಯೂಟ್ ಮಾಡ್ಬೇಕಾಗುತ್ತೆ. ಒಂದು Okay. ಫರ್ಟಿಲೈಸರ್ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡ್ಬೇಕಾಗುತ್ತೆ. ಫರ್ಟಿಲೈಸರ್ ಇನ್ಸ್ಪೆಕ್ಟರ್ ಆಗಿ ಹೇಗೆ ವರ್ಕ್ ಮಾಡ್ತೀರಾ ಅಂದ್ರೆ MRPಗೆ ಒಬ್ಬ ಡೀಲರ್ MRPಗೆ ಮಾರ್ತಾವನ ಅವನು ಆಮೇಲೆ ನೀವು ಆ ಸ್ಯಾಂಪಲ್ನ ಡ್ರಾ ಮಾಡಬೇಕಾಗುತ್ತೆ, ಲ್ಯಾಬ್ಸ್ ಕಳಿಸ್ಬೇಕಾಗುತ್ತೆ, ರಿಸಲ್ಟ್ಸ್ ತಗೊಂಡು ಏನಾದರೂ ಸಬ್ಸ್ಟ್ಯಾಂಡರ್ಡ್ ಬಂದರೆ ಕೇಸ್ ಹಾಕಬೇಕಾಗುತ್ತೆ. ಇಂಥವೆಲ್ಲ ಇರ್ತವೆ. ಸೀಡ್ ಸ್ಯಾಂಪಲ್ಸ್ ಡ್ರಾ ಮಾಡಬೇಕು, ಪರ್ಟಿಕ್ಯುಲರ್ ಜರ್ಮಿನೇಷನ್ ಟೆಸ್ಟ್ ಮಾಡಿಸ್ಬೇಕು, ಮಾಯ್ಶ್ಚರ್ ಟೆಸ್ಟ್ ಮಾಡಿಸ್ಬೇಕು. ಇವೆಲ್ಲ ನೀವು ಸ್ಯಾಂಪಲ್ ಡ್ರಾ ಮಾಡಿ ಲ್ಯಾಬ್ಸ್ಗೆ ಕಳ್ಸೋದಿರುತ್ತೆ. ನಮ್ಮ ಡಿಪಾರ್ಟ್ಮೆಂಟಲ್ಲೇ ಲ್ಯಾಬ್ಸ್ ಇರ್ತವೆ. ಆ ಲ್ಯಾಬ್ಸ್ ಕಳಿಸ್ಬಿಟ್ಟು ರಿಸಲ್ಟ್ಸ್ ತರಿಸ್ಕೋಬೇಕಾಗುತ್ತೆ. ಆ ರಿಸಲ್ಟ್ಸ್ ಆ್ಯಸ್ ಪರ್ ಸ್ಟ್ಯಾಂಡರ್ಡ್ಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ, ಏನಾದರೂ ಸ್ಟ್ಯಾಂಡರ್ಡ್ಸ್ ಇಲ್ಲ ಅಂತಂದರೆ ನೀವು ಯಾರ ಹತ್ರ ಡ್ರಾ ಮಾಡಿರ್ತೀರೋ ಸ್ಯಾಂಪಲ್ಸ್ನ ಅವ್ರ ಮೇಲೆ ಕೇಸ್ ಹಾಕಿ ಅದನ್ನು ಕಾನೂನು ಪ್ರಕಾರ ಕ್ರಮ ಇರ್ತವೆ. ತಗೋಬೇಕಾಗುತ್ತೆ. ಕಾನೂನು ಕ್ರಮಗಳು ತಗೋಬೇಕಾಗುತ್ತೆ. ಯು ಆರ್ ಈಕ್ವಲ್ಲಿ ಆಸ್ ಇಂಪಾರ್ಟೆಂಟ್ ಆಸ್ CI ರೋಲ್ ಪ್ಲೇ ಮಾಡ್ತೀರಾ. CI ಕ್ಯಾಡರ್ಗೆ ಒಬ್ಬ ಅಗ್ರಿಕಲ್ಚರ್ ಆಫೀಸರ್ ಈಕ್ವಲ್ ಆಗಿ ಇರ್ತಾರೆ. ಓಕೆ ಓಕೆ. ಸರ್ ಇದು ಇದೇ ವಿಷಯ ಅಂತ ಬಂದಾಗ, ಸೊ ಈಗ PSA ಅಂತೂ ಎಕ್ಸಾಮ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಡೆಯುತ್ತೆ. ಸೊ ನಮ್ದು ಅವ್ರದ್ದು ಕಂಪೇರ್ ಮಾಡಿದಾಗ ಸೊ ಯಾವ ತರ ಬರುತ್ತೆ, ಲೈಕ್ ಗ್ರೇಡ್ ಲೆವೆಲ್ ಆಗಿರ್ಲಿ ಈ ತರ? ಗ್ರೇಡ್ ಲೆವೆಲ್ PSI C ಗ್ರೇಡ್ ನಮ್ಮ ಓಕೆ. ಡಿಪಾರ್ಟ್ಮೆಂಟ್ ಗ್ರೂಪ್ ಬಿ ಸರ್ಕಾರದ ಅಂತ ಮಟ್ಟದಲ್ಲಿ. ಗ್ರೂಪ್ ಸಿ ಅಂತ ಬರುತ್ತಾ? ಗ್ರೂಪ್ C PSI. ಓಕೆ. ನಮ್ಮ ಅಗ್ರಿಕಲ್ಚರ್ ಆಫೀಸರ್ ಗ್ರೂಪ್ ಬಿ ಅಂತ ಗೆಜೆಟೆಡ್. AO ಗ್ರೂಪ್ B ನಾನ್ ಗೆಜೆಟೆಡ್ ಆಫೀಸರ್. ಇನ್ನು ಗ್ರೂಪ್ A ಈ ಅಗ್ರಿಕಲ್ಚರ್ ಆಫೀಸ್ ಆಗ್ಲೇ ಹೈರಾರ್ಕಿ ಹೇಳಿದ್ನಲ್ಲ, AO ವರೆಗೂ ನಮ್ಮಲ್ಲಿ ಗ್ರೂಪ್ B ಆಫೀಸರ್. AO ಇವರೆಲ್ಲ ಗ್ರೂಪ್ B ಆಫೀಸರ್ಸ್. ಇವರಲ್ಲಿ ಮಾತ್ರ ಗೆಜೆಟೆಡ್ ನಾನ್ ಗೆಜೆಟೆಡ್. ಇನ್ನು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಇಂದ ಮೇಲ್ಗಡೆ ಇರೋರೆಲ್ಲ ಸ್ಕೇಲ್ 1 ಆಫೀಸರ್, ಗ್ರೂಪ್ A ಆಫೀಸರ್ಸ್. ಇದು ಪ್ರಮೋಷನ್ ಬಗ್ಗೆ ಹೇಳ. ಸರ್ ಪ್ರಮೋಷನ್ ಯಾವ ತರ ಆಗುತ್ತೆ? ಈಗ ನಾವು ಬಂದಾಗ C&R ರೂಲ್ಸ್ ಬೇರೆ ಇದ್ವು. ಈಗ C&R ರೂಲ್ಸ್ ಚೇಂಜ್ ಆಗಿದ್ದಾವೆ. ಒಬ್ಬ ಆಫೀಸರ್ ರೆಕ್ರೂಟೆಡ್ ಆಸ್ AO ಅಂತ ಇಟ್ಕೊಂಡ್ರೆ ಅವರು ಕನಿಷ್ಠ 5 ವರ್ಷ ಆಗಿ AO ಆಗಿ ವರ್ಕ್ ಮಾಡಿರ್ಬೇಕು. ಓಕೆ. ಟು ಗೆಟ್ ಪ್ರಮೋಟೆಡ್ ಆಸ್ AO ಪ್ರಮೋಟ್ ಆಗಕ್ಕೆ AO ಆಗಿ 5 ವರ್ಷ ಕಾರ್ಯನಿರ್ವಹಿಸಬೇಕು. ಸತತ 5 ವರ್ಷಗಳ ಕಾಲ AO ಆಗಿ ಸೇವೆ ಸಲ್ಲಿಸಿದ್ರೆ ಮಾತ್ರ ಎಲಿಜಿಬಲ್ ಟು ಪ್ರಮೋಷನ್, ಎಲಿಜಿಬಲ್ ಆಗ್ತವೆ. ಆಮೇಲೆ ಎಕ್ಸಾಮ್ಸ್ ಇರ್ತವೆ. ನೀವು ರೆಕ್ರೂಟ್ ಮಾಡಿದ ತಕ್ಷಣ ನಿಮಗೆ 2 ವರ್ಷ ಪ್ರೊಫೆಷನರಿ ಪೀರಿಯಡ್ ಅಲ್ಲಿ ಇರ್ತೀರ. ಆ ಪ್ರೊಫೆಷನರಿ ಪೀರಿಯಡ್ ಕ್ಲಿಯರ್ ಮಾಡಕ್ಕೆ ನಿಮ್ಗೆ ಎಕ್ಸಾಮ್ಸ್ ಇರುತ್ತೆ. ಜನರಲ್ 1, ಜನರಲ್ ಲಾ 1, ಜನರಲ್ ಲಾ 2, ಅಕೌಂಟ್ಸ್, ಹೈಯರ್ ಅಕೌಂಟ್ಸ್ 1, ಹೈಯರ್ ಅಕೌಂಟ್ಸ್ 2 ಅಂತ ಒಂದು ಬರುತ್ತೆ. ಅಂದ್ರೆ ನಾವು ಬರೀ AO ಡೈರೆಕ್ಟ್ ಈಗ ಬರೀತಿರೋ ಎಕ್ಸಾಮ್ ಕ್ಲಿಯರ್ ಮಾಡ್ಬಿಟ್ರೆ ಫೈನಲ್ ಅಂತಲ್ಲ, ಪ್ರೊಫೆಷನರಿ ಪೀರಿಯಡ್ ಅಲ್ಲಿ ಕೂಡ ಮತ್ತೆ ಎಕ್ಸಾಮ್ಸ್ ಬರೀಬೇಕಾಗುತ್ತೆ. ಹೌದು. ಈಗ ನೀವು ರೆಕ್ರೂಟ್ ಆಗ್ತೀರಾ, ಈಗ ಬರೋ ಎಕ್ಸಾಮ್ನ ಕ್ಲಿಯರ್ ಮಾಡ್ತೀರಾ, ರೆಕ್ರೂಟ್ ಆಗ್ತೀರಾ ಆಸ್ ಎ ಆಫೀಸರ್ ಆಗಿ. ಅದಾದ್ಮೇಲೆ ನಿಮಗೆ ನೀವು ತಾತ್ಕಾಲಿಕ ನೌಕರರು ಹಾಕಿರ್ತೀರ ಅಷ್ಟೇ 2 ವರ್ಷಗಳ ಕಾಲ. ನೀವು ಕಾಯಂ ನೌಕರರು ಆಗ್ಬೇಕಂದ್ರೆ 2 ವರ್ಷದಲ್ಲಿ ನಿಮ್ಮ ಮೇಲೆ ಯಾವುದೇ ಅಪರಾಧ ಕೃತ್ಯಗಳು ಎಸಗಬಾರ್ದು. ನಿಮ್ಮ ಮೇಲೇನು ಯಾವುದೇ ಆಪಾದನೆಗಳು ಬರಬಾರ್ದು. ನೀವು ಕ್ಲಿಯರ್ ಕಟ್ ಆಗಿ ನಿಮ್ಮ ವೈಯಕ್ತಿಕವಾಗಿ ಹಾಗೂ ವ್ಯಾವಹಾರಿಕವಾಗಿ ಕಪ್ಪು ಚುಕ್ಕೆ ಇಲ್ದಿರ ಇರ್ಬೇಕು, ಕ್ಲೀನ್ ಆಗಿ ಇರ್ಬೇಕು. ಇದಿದ್ರೆ ಆಮೇಲೆ ಎಕ್ಸಾಮ್ಸ್ ಮಾಡ್ತಾರೆ 2 ಇಯರ್ಸ್ ಅಲ್ಲೇ ಒಳಗಡೆನೆ ಎಕ್ಸಾಮ್ಸ್ ಕೊಡ್ತಾರೆ. ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಅಂತ ಕರೀತಾರೆ ಅದನ್ನ. ಆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ನ ಕ್ಲಿಯರ್ ಮಾಡಿದ್ರೆ ನಿಮಗೆ ಪ್ರೊಬೆಷನರಿ ಕ್ಲಿಯರ್ ಮಾಡ್ತಾರೆ. ಸಾಮಾನ್ಯವಾಗಿ 2 ವರ್ಷ ಇರುತ್ತೆ. ಆ 2 ವರ್ಷವನ್ನು ಈಗ 10 ವರ್ಷದವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದ್ರೆ ನೀವು 10 ವರ್ಷದವರೆಗೂ ಸಹ ಪ್ರೊಬೆಷನರಿ ಪೀರಿಯಡ್ ಅಲ್ಲೂ ಇದ್ದು ಪ್ರೊಬೆಷನರಿ ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಸಹ ಅದನ್ನ ಪ್ರೊಬೆಷನರಿಯನ್ನ ಕ್ಲಿಯರ್ ಮಾಡ್ಕೋಬಹುದು. ಆಮೇಲೆ ನೀವು AOಗೆ ಪ್ರಮೋಷನ್ ಆಗಕ್ಕೆ 5 ವರ್ಷ ಕನಿಷ್ಠ AO ಆಗಿ ವರ್ಕ್ ಮಾಡಬೇಕು. ಆಮೇಲೆ ಸರ್ಕಾರದ ಮೇಲೆ ಡಿಪೆಂಡ್. ಅವರು ಪ್ರಮೋಟ್ ಮಾಡಿದ್ರೆ ಮಾಡ್ತಾರೆ, ಇಲ್ಲ ಅಂದ್ರೆ ಅದನ್ನೇ ಮುಂದುವರಿಸ್ತಾರೆ. ಆಯ್ತಾ? ಆಮೇಲೆ AD ಆಗ್ಬೇಕಂದ್ರೆ ಕನಿಷ್ಠ 5 ವರ್ಷ AO ಆಗಿ ವರ್ಕ್ ಮಾಡಿ. ಅದು ಮಿನಿಮಮ್ ಕ್ವಾಲಿಫಿಕೇಶನ್. ಸರಿ. ಆಮೇಲೆ ನಿಮ್ಗೆ ಪ್ರಮೋಷನ್ಸ್ ನಮ್ಮ ಸರ್ಕಾರದಲ್ಲಿ ಆಗೋದು ಪ್ಯೂರ್ಲಿ ಸರ್ವಿಸ್ ಮೇಲೆ, ಆಮೇಲೆ ರಿಸರ್ವೇಶನ್ಸ್ ಮೇಲೆ. ಫೈನ್ ಸರ್.
ಸೊ ಅದು ಬಿಟ್ರೆ ನೆಕ್ಸ್ಟ್ ಬಂದು ಆಕ್ಚುಲಿ ಎಕ್ಸಾಮ್ ಅಂತ ಬಂದಾಗ, ಸೊ ನಿಮ್ದು ಪ್ರಿಪರೇಷನ್ ಹೇಗಿತ್ತು ಆ ಟೈಮಲ್ಲಿ, ಎಕ್ಸಾಮ್ ಹೆಂಗಿತ್ತು? ಸೊ ಈಗ ಸ್ವಲ್ಪ ಪ್ಯಾಟರ್ನ್ ಚೇಂಜ್, ಲೈಕ್ CGPA OGPA ಕೌಂಟ್ ಮಾಡ್ತೀರಾ ಅಂಡ್ ಈ ತರ ಇದೆ. ಸೊ ನಿಮ್ ಟೈಮಲ್ಲಿ ಈ ಯಾವ ತರ ವರ್ಷ ಇತ್ತು, ನೀವ್ ಹೆಂಗ್ ಪ್ರಿಪೇರ್ ಆದ್ರಿ? ನೋಟಿಫಿಕೇಶನ್ ಬಿಟ್ಟಿರೋದು ಪ್ಯೂರ್ ಆಗಿ ಕಾಂಪಿಟೇಷನ್ ಮೇಲೆ ನಡೀತಾ ಇದೆ ಈ ವರ್ಷ. ಹೌದು ಹೌದೌದು ಆಕ್ಚುಲಿ ನಮಗಿಂತ ಮುಂಚೆ 2012ರಲ್ಲಿ ಒಂದು ಬ್ಯಾಚ್ ರೆಕ್ರೂಟ್ ಆಗಿದೆ. 2012. 2012ರಲ್ಲಿ ರೆಕ್ರೂಟ್ ಆಗಿದೆ. 2008ರಲ್ಲೂ ರೆಕ್ರೂಟ್ ಆಗಿದ್ದಾರೆ. Okay. 2006ರಲ್ಲೂ ರೆಕ್ರೂಟ್ ಆಗಿದ್ದಾರೆ. ಈ 2012ರವರೆಗೂ ಏನ್ ರೆಕ್ರೂಟ್ ಆಗಿದ್ದಾರೆ ಅವ್ರು ಯಾರಿಗೂ ಸಹ ಎಕ್ಸಾಮ್ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಡೈರೆಕ್ಟ್ UG ಗ್ರೇಡ್ ಮೇಲೆ. ಅವ್ರನ್ನೆಲ್ಲರನ್ನು UG ಗ್ರೇಡ್ ಮೇಲೆ PG ಗ್ರೇಡ್ ಮೇಲೆ ತಗೊಂಡಿದ್ದಾರೆ. ಓಕೆ. AO AOಸ್ನೆಲ್ಲರನ್ನು UG ಗ್ರೇಡ್ ಮೇಲೆ ತಗೊಂಡಿದ್ದಾರೆ. ADA ಕ್ಯಾಡರ್ಗೆ PG ಗ್ರೇಡ್ ಮೇಲೆ ತಗೊಂಡಿದ್ದಾರೆ. ಅದಾದ್ಮೇಲೆ ಸ್ಪೆಷಲ್ ರೂಲ್ಸ್ ತಂದ್ರೆ 2017ಅಲ್ಲಿ ಓಕೆ. ಕೃಷ್ಣ ಬೈರೇಗೌಡ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದಾಗ 2017ಅಲ್ಲಿ ಸ್ಪೆಷಲ್ ರೂಲ್ಸ್ ತಂದು UG ಮಾರ್ಕ್ಸ್ 50% ತಗೊಂಡು ನಾವು ಏನು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೋ ಅದರಲ್ಲಿ 50 ಮಾರ್ಕ್ಸ್ ತಗೊಂಡು ಒಂದು ರ್ಯಾಂಕ್ ಬಿಟ್ಟು 50-50 ಅಂತ ಮಾಡಿದ್ರು ಆ ರೆಕ್ರೂಟ್ಮೆಂಟ್ಗೆ. 2018 ರೆಕ್ರೂಟ್ಮೆಂಟ್ಗೆ ಅದನ್ನ 50-50 ತಗೊಂಡು ಮಾಡಿದ್ದಾರೆ. ಈಗ UG ಮಾರ್ಕ್ಸ್ ತೆಗೆದಿದ್ದಾರೆ. ಪ್ಯೂರ್ ಆಗಿ ನೀವು ಎಕ್ಸಾಮ್ಸ್ ಕಾಂಪಿಟೇಟಿವ್ ಮೋಡ್ ಅಲ್ಲೇ ಬರೀಬೇಕು. ಏನ್ ಎಕ್ಸಾಮ್ ಅಲ್ಲಿ ಕ್ಲಿಯರ್ ಮಾಡ್ತಾರೆ ಅದರ ಮೇಲೆ ರಿಕ್ರೂಟ್ಮೆಂಟ್ ಮಾಡ್ತಾರೆ. ಜೊತೆಗೆ ಇನ್ನೊಂದಂದ್ರೆ ಈಗ ಬೇರೆ KPSC ಪ್ಯಾಟರ್ನ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಿದೆ. ನಮಗೆ ಆಕ್ಚುಲಿ ನಮ್ಮನ್ನ ರೆಕ್ರೂಟ್ ಮಾಡಿದ್ದ ಅಥಾರಿಟಿ KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಈಗ ನಿಮ್ಮ ನೋಟಿಫಿಕೇಶನ್ KPSC ಕೊಟ್ಟಿದ್ದಾರೆ. ಅದನ್ನ ಅವ್ರು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಅವರ ಬಿಟ್ಟಿದೆ ಅದು. ಹೌದು ಸರ್, ಈ ಸರಿ KPSC ಮಾಡ್ತಿರೋ ಎಲ್ಲ ಎಕ್ಸಾಮ್ಸ್ ತುಂಬಾನೇ ಟಫ್ ಕೇಳ್ತಿದ್ದಾರೆ. ಆಕ್ಚುಲಿ ಕೇಳ್ತಿದ್ದಾರೆ, ರೂಲ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದಾರೆ, ಭ್ರಷ್ಟಾಚಾರ ಕಡಿಮೆ ಆಗಿದೆ, ಸ್ಟ್ರಿಕ್ಟ್ ಮಾಡ್ತಿದ್ದಾರೆ. ನೀವು ಓನ್ಲಿ ವೇ ಗೆಟ್ ಇನ್ ಟು ಡಿಪಾರ್ಟ್ಮೆಂಟ್ ಅಂದ್ರೆ ಎಕ್ಸಾಮ್ ಕ್ಲಿಯರ್ ಮಾಡೋದು. ಹೌದು ಸರ್, ಡೆಫಿನೆಟ್ಲಿ. ಎಸ್ ಸರ್. ಇನ್ನು ಪ್ರಿಪರೇಷನ್ ಬಂದಾಗ ಫಸ್ಟ್ ಆಫ್ ಆಲ್ ನೀವು ನೋಟಿಫಿಕೇಶನ್ ನ ಒಂದಲ್ಲ ಎರಡಲ್ಲ ಒಂದ್ 5-6 ಸಲ ಓದಿ. ಫಸ್ಟ್ ಆಫ್ ಆಲ್ ನೀವು ಮಾಡ್ಬೇಕಾಗಿರೋದು ನೋಟಿಫಿಕೇಶನ್ ನ ಓದ್ಬೇಕಾಗಿರೋದು. ನೋಟಿಫಿಕೇಶನ್ ನೀವು ಫ್ರಮ್ A ಇಂದ Z ವರೆಗೂ ಓದಿ. ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸಲಿ ಕನ್ನಡದಲ್ಲಿ ಓದಿ 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 ಅದರಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ರಿಸರ್ವೇಶನ್ಸ್ ಇದಾವೆ, ಆಮೇಲೆ ಎಷ್ಟು ನಾವು ಎಲಿಜಿಬಲ್ ಇದೀವಿ, ಎಷ್ಟು ನಂಬರ್ ಆಫ್ ಸೀಟ್ಸ್ಗೆ ನಾವು ಎಲಿಜಿಬಲ್ ಇದೀವಿ, ಕನ್ನಡ ಮೀಡಿಯಂ ಅಲ್ಲಿ ಎಲಿಜಿಬಲ್ ಆಗ್ತೀವ, ರೂರಲ್ ಅಲ್ಲಿ ಎಲಿಜಿಬಲ್ ಆಗ್ತೀವ, ಇಲ್ಲ ನಮ್ಮ ಕ್ಯಾಟಗರಿಯಲ್ಲಿ ಏನಾದ್ರು ಎಲಿಜಿಬಲ್ ಆಗ್ತೀವ, ಅಷ್ಟು ಟೋಟಲ್ ನಂಬರ್ ಆಫ್. ಈಗ 945ಗೂ ನೀವು ಎಲಿಜಿಬಲ್ ಆಗಲ್ಲ. ನೀವು ಏನೋ ಸರ್ಟೆನ್ ಅಮೌಂಟ್ ಆಫ್ ನಂಬರ್ ಕ್ಯಾಟಗರಿ ಮೇಲೆ ಇದು ಡಿವೈಡ್ ಆಗ್ತವೆ. ಅದನ್ನು ಫಸ್ಟ್ ತಿಳ್ಕೊಳ್ಳಿ. ಆಮೇಲೆ ನೀವು ಯಾವ ರೀತಿ ಪ್ರಿಪೇರ್ ಆಗ್ಬೇಕು ಅನ್ನೋದು ಈಗ ಸಿಲೆಬಸ್ ಕಾಪಿನೂ ಬಿಟ್ಟಿದ್ದಾರೆ. ಈಗ ಅದು ಬೇರೆ ಅದರ್ ಡಿಗ್ರೀಸ್ಗೂ ಎಲಿಜಿಬಲ್ ಮಾಡ್ಕೊಟ್ಟಿದ್ದಾರೆ 15% ರಿಸರ್ವೇಶನ್. ನೀವು ಓನ್ಲಿ ಅಗ್ರಿ ಗ್ರಾಜುಯೇಟ್ಸ್ ಬರೀತಾ ಇರೋದು 85% ಸೀಟ್ಸ್ ಮಾತ್ರ. ಇನ್ನು 15% ಸೀಟ್ಸ್ಗೆ ಸೆರಿಕಲ್ಚರ್ ಬಿಟ್ಟು ಇನ್ನೆಲ್ಲಾ ಬಿಟ್ಟವ್ರೆ. ಬಯೋಟೆಕ್, ಮಾರ್ಕೆಟಿಂಗ್, ಬಿಸಿನೆಸ್ ಮ್ಯಾನೇಜ್ಮೆಂಟ್ ಅಂತ ಇದೆ, ಇಂಜಿನಿಯರಿಂಗ್. ಸೆರಿಕಲ್ಚರ್ ಒಂದು ಸೇರಿಸಿಲ್ಲ ಅಷ್ಟೇ. ಹೌದು ಸರ್. ಹಾರ್ಟಿಕಲ್ಚರ್ ಸೇರಿಸಿಲ್ಲ ಸರ್ ಆಕ್ಚುಲಿ. ಹಾರ್ಟಿಕಲ್ಚರ್ ಅದು ಡಿವೈಡ್ ನಮ್ಮ ಯೂನಿವರ್ಸಿಟಿಯಲ್ಲಿ ಬರುವಂತದ್ದು ಎಲ್ಲ ಕೋರ್ಸ್ ಮಾಡಿದವರು ಎಲಿಜಿಬಲ್ ಇರ್ತಾರೆ. ಅದನ್ನು ಫಸ್ಟ್ ಆಫ್ ಆಲ್ ನೋಟಿಫಿಕೇಶನ್ ಕ್ಲಿಯರ್ ಆಗಿ ಓದ್ಕೊಳ್ಳಿ, ಸಿಲೆಬಸ್ ನೋಡ್ಕೊಳ್ಳಿ, ಸಿಲೆಬಸ್ ಪ್ರಕಾರ ಓದಿ. ಆಮೇಲೆ ಸಿಲೆಬಸ್ ನೀವು ನಿಮ್ಮ UG ಕೋರ್ಸ್ ಕರಿಕ್ಯುಲಮ್ ಇದೆಯಲ್ಲ, ಆ ಕೋರ್ಸ್ ಕರಿಕ್ಯುಲಮ್ ಅನ್ನ ಓದಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಆಕ್ಚುಲಿ ನಾನು ಓದಿದ್ದು ಕೋರ್ಸ್ ಕರಿಕ್ಯುಲಮ್ ಇಟ್ಕೊಂಡು ನಾವು ಸಾಫ್ಟ್ ಕಾಪೀಸ್ ಆಂಗ್ರೂ ಇತ್ತಲ್ಲ, ಆಂಗ್ರೂ ನೋಟ್ಸ್ ಓದಿದ್ವಿ. ಆಮೇಲೆ ನಮ್ಮ ಯೂನಿವರ್ಸಿಟಿ ಸ್ವಲ್ಪ ಸಾಫ್ಟ್ ಮೆಟೀರಿಯಲ್ ಸಿಕ್ಕಿದ್ದು US ಬೇಕಾದ್ರು, ಆ ಮೆಟೀರಿಯಲ್ಸ್ ಎಲ್ಲ A to Z ಕೋರ್ಸ್ ಕರಿಕ್ಯುಲಮ್ ಮಾತ್ರ ಸ್ಪೆಸಿಫಿಕ್ ಪೇಪರ್ಗೆ ಓದಿದ್ವಿ. ಹೌದು ಸರ್, ಡೆಫಿನೆಟ್ಲಿ ಅದೇ ಹೆಲ್ಪ್ ಆಗುತ್ತೆ ಸರ್. ಆಕ್ಚುಲಿ ನಾವು ಹಂಗೆ ಮಾಡ್ತಿದ್ವಿ. ನೋಟ್ಸ್ ಅಂತ ಬಂದಾಗ ನಮ್ಮ 3 ಯೂನಿವರ್ಸಿಟಿ ತಗೊಂಡಿದ್ವಿ, ಬೆಂಗಳೂರು, ಧಾರವಾಡ, ಆಮೇಲೆ TNAU. ಈ 3 ನೋಟ್ಸ್ ತಗೊಂಡು ಕಂಪೈಲ್ ಮಾಡಿ ನಮ್ಗೆ ಆಬ್ಜೆಕ್ಟಿವ್ ಎಷ್ಟು ಬೇಕೋ ಅಷ್ಟು ಕೊಡ್ತೀವಿ ಸರ್. ಸಬ್ಜೆಕ್ಟಿವ್ ಕರೆಕ್ಟ್ ಆಗಿ ಓದ್ರೆ ಮಾತ್ರ ಆಬ್ಜೆಕ್ಟಿವ್ ಕ್ವಶನ್ಸ್ ಆನ್ಸರ್ ಮಾಡ್ಲಿಕ್ಕೆ. ಇಲ್ಲ ನಮ್ಗೆ ಆಬ್ಜೆಕ್ಟಿವ್ ಕೇಳ್ತಾರೆ, ಆಬ್ಜೆಕ್ಟಿವ್ಸ್ನೇ ಓದ್ಕೊಂಡು ಹೋಗೋಣ ಅಂದ್ರೆ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಕ್ಲಿಯರ್ ಮಾಡೋದು ಕಷ್ಟ. ಹೌದು ಸರ್, ಡೆಫಿನೆಟ್ಲಿ. ಸೊ ಕಾನ್ಸೆಪ್ಟ್ ಕ್ಲಾರಿಟಿ ಬೇಕಿಲ್ಲಿ ಯಾವುದೇ ಟಾಪಿಕ್ ತಗೊಂಡ್ರೆ. ಎಸ್. ಸೊ ಹಿಂಗಿದೆ. ನೆಕ್ಸ್ಟ್ ಬಂದು ಸರ್ ಆಲ್ಮೋಸ್ಟ್ ನಾವು ಎಂಡಿಗೆ ಬಂದಿದ್ದೀವಿ.
ಸರ್ ಇದು ಸ್ಟೂಡೆಂಟ್ಸು ಪ್ರಿಪೇರ್ ಆಗ್ತಿದ್ದಾರೆ ಎಕ್ಸಾಮ್ಸ್ಗೆ ಅಂತ. ಅಂಡ್ ಎಕ್ಸಾಮು ಇನ್ನೂ ಡೇಟ್ ಬಿಟ್ಟಿಲ್ಲ ಆಕ್ಚುಲಿ. ಸೊ ನೋಟಿಫಿಕೇಶನ್ ಬಿಟ್ಟಿದ್ದಾರೆ, ಎಷ್ಟು ಸೀಟ್ಸ್ ಇದಾವೆ ಅಂತ ಬಿಟ್ಟಿದ್ದಾರೆ. ಸೊ ಎಕ್ಸಾಮ್ಗಿಂತ ವೆಯ್ಟ್ ಮಾಡೋದು ಒಳ್ಳೇದಾ, ಇಲ್ಲ ಈಗಲಿಂದಾನೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡೋದು ಒಳ್ಳೇದಾ ಅಂತ ಸ್ಟೂಡೆಂಟ್ಸ್ ಕೇಳ್ತಿರ್ತಾರೆ ಸರ್. ಈಗಲೇ ಸ್ಟಾರ್ಟ್ ಮಾಡೋದಾ, ಇಲ್ಲ ಅಪ್ಲಿಕೇಶನ್ ಬಿಟ್ಟ ಮೇಲೆ ಸ್ಟಾರ್ಟ್ ಮಾಡೋಣ ಅಂತ. ಸೊ ಏನ್ ಹೇಳ್ತೀರಾ? ಆಕ್ಚುಲಿ ಈಗ್ಲಿಂದಾನೇ ಟೈಮ್ ಸಿಕ್ಕಾಗೆಲ್ಲ ಪ್ರಿಪ್ರೇಷನ್ ಆಗೋದು ಉತ್ತಮ. ಯಾಕಂದ್ರೆ ಆ ಟೈಮಲ್ಲಿ ಮುಂದೆ ನಿಮ್ಗೆ ಟೈಮ್ ಸಿಗುತ್ತೋ ಇಲ್ಲೋ, ಡೆಫಿನೆಟ್ಲಿ ಸರ್, ನಿಮ್ಗೆ ಕಾಂಪಿಟೇಷನ್ ಅಂತ ಬಂದಾಗ ನೋಟಿಫಿಕೇಶನ್ಗೂ ಎಕ್ಸಾಮ್ ಟೈಮ್ಗೂ ಟೈಮ್ ಸ್ವಲ್ಪ ಕೊಟ್ರೆ ಏನ್ ಮಾಡ್ತೀರಾ? ಹಂಗಾಗಿ ಹೌದು ಸರ್. ಈಗಿಂದ ಪ್ರಿಪ್ರೇಷನ್ ಆಗೋದು ತುಂಬಾ ಉತ್ತಮ. ಹೌದು ಆಮೇಲೆ ಜಾಸ್ತಿ ಏನೇನೋ ಕೇಳ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಬೇಡ. ಜಾಸ್ತಿ ಸಿಂಪಲ್ ಆಗಿ ಓದ್ತಾ ಇರ್ರಿ ಅಷ್ಟೇ. ಜನರಲ್ ನಾಲೆಡ್ಜ್ ಇದು ಸ್ವಲ್ಪ ಕಾನ್ಸಂಟ್ರೇಟ್ ಜಿ ಕೆ ಮಾಡಿ. ಪೇಪರು. ಹೌದು ಸರ್, ಯಾಕಂದ್ರೆ ಈಕ್ವಲಿ ಇಂಪಾರ್ಟೆಂಟ್ ಆಗಿದೆ ಈಗ. 300 ಮಾರ್ಕ್ಸ್ ಜಿ ಕೆ ಅಲ್ಲಿಂದ ಪೇಪರು ಕೇಳ್ತಾರೆ. 300 ಮಾರ್ಕ್ಸ್ ಇರುತ್ತೆ. ಸ್ಪೆಸಿಫಿಕ್ ಪೇಪರು 300 300 ಮಾರ್ಕ್ಸ್. ಮಾರ್ಕ್ಸ್ ಸ್ಪೆಸಿಫಿಕ್ ಪೇಪರ್ಗೆ ಯಾಕೆ ಕಡಿಮೆ ಆದ್ಯತೆ ಕೊಡಿ ಅಂದ್ರೆ ನೀವೆಲ್ಲ ಆಲ್ರೆಡಿ ಇವಾಗ ಗ್ರಾಜುಯೇಟ್. ಗ್ರಾಜುಯೇಟ್ಸ್. ಹೌದು ಸರ್. ಹಂಗಾಗಿ ನಿಮ್ಗೆ ಒಂಚೂರು ಮೇಲ್ಗಡೆ ನೋಡ್ಕೊಂಡ್ರು ಬಂದ್ಬಿಡುತ್ತೆ. ಹಂಗಾಗಿ ನೀವು ಸಾಧ್ಯ ಆದಷ್ಟು ಜಿ ಕೆ ಅನ್ನ GK ಮೇಲೆ. ಕಾನ್ಸಂಟ್ರೇಷನ್ ಮಾಡಿ ಅಷ್ಟೇ. ಓಕೆ ಸರ್. ಸರ್ ಇಲ್ಲೂ ಅಂತ ಬಂದಾಗ ಆಕ್ಚುಲಿ 2018 ಇಂದ ಮತ್ತೆ ರಿಕ್ರೂಟ್ಮೆಂಟ್ ಆಗಿಲ್ಲ. ಸೊ ಹಂಗಾಗಿ ಅಲ್ಲಿಂದ ಇರೋರು ಇನ್ನೂ ವೇಟ್ ಮಾಡ್ತಿದ್ದಾರೆ. ಆಕ್ಚುಲಿ ಹೌದು. ದೇರ್ ಆಲ್ಸೋ ಎಲಿಜಿಬಲ್, ಏಜ್ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ಇನ್ನು Age ನಿಮ್ಮ ಸೀನಿಯರ್ಸ್ ಕೂಡ ಎಲಿಜಿಬಲ್ ಇದ್ದಾರೆ. ತುಂಬಾ ಕಾಂಪಿಟೇಷನ್ ಇರುತ್ತೆ ಈ ಸಲ. ಹೌದು ಸರ್, ಪಿ ಎಚ್ ಡಿ ಡೆಫಿನೆಟ್ಲಿ. ಮಾಡಿರೋರು ಸಹ ಎ ಹೋಗಿ ಕಾಂಪಿಟೇಟ್ ಮಾಡಿದ್ರು. ಆಮೇಲೆ ಎ ಅಂತ ಸಿಂಪಲ್ ಆಗಿ ತೆಗೆದು ಬಿಡ್ತಾರೆ ಕೆಲವೆಲ್ಲ. ಎ ಅನ್ನೋದು ಸಿಂಪಲ್ ಅಲ್ಲ ಆಕ್ಚುಲಿ. ಎ ಅನ್ನೋದು ನೀವು ನೋಡಿ, ಸಿ ಗ್ರೂಪ್ಗೆ ನಮ್ಮ PSI ಸಿ ಗ್ರೂಪ್ಗೆ ಬರ್ತಾರೆ. ಹೌದು. ಆದ್ರೆ ನಮ್ಮ ಎ ಬಿ ಗ್ರೂಪ್ ಬರ್ತಾರೆ. ಆಮೇಲೆ ಈಗ ಎ ನಮ್ಮ ಬ್ಯಾಚ್ ಜೊತೆ ಆಗಿರೋ ಎ ಎಲ್ಲಾನು ಪ್ರಮೋಷನ್ ಆಯ್ತು. ಹೌದು. ದೇ ಆಲ್ರೆಡಿ ಗಾಟ್ ಪ್ರಮೋಷನ್. ದೇ ಆರ್ ನೌ ಎಒಸ್. ನಮ್ಮ ಜೊತೆ ರೆಕ್ರೂಟ್ ಆದ ಎಒಸ್ ಎಲ್ಲ ಎ ಆಗಿದ್ದಾರೆ. ಇನ್ನು ನೆಕ್ಸ್ಟ್ ಸರ್ಕಾರದ ಮೇಲೆ ಡಿಪೆಂಡ್ ಅವೆಲ್ಲ ಪ್ರಮೋಷನ್. ಯಾವಾಗ ಕರೀತಾರೆ ಪ್ರಮೋಷನ್ಸ್ ಅವೆಲ್ಲ. ಎಸ್ ಸರ್. ಸರ್ಕಾರದಲ್ಲಿ ಕರೆದೇ ಕರೀತಾರೆ. ಆಮೇಲೆ ನಿಮಗೆ ಒಳ್ಳೆ ಪೇ ಸ್ಕೇಲ್ ಇದೆ, 7th ಪೇ ಸ್ಕೇಲ್ ಆಗಿದೆ. ಒಳ್ಳೆ HRA ಕೊಡ್ತಾರೆ ಎಲ್ಲ. ಸರ್ ಅದು ಜೊತೆಗೆ ವರ್ಕ್ ಅಂತ ಬಂದಾಗ ತುಂಬಾ ಹೆಕ್ಟಿಕ್ ಅನ್ಸುತ್ತಾ? ವರ್ಕ್ ಬಗ್ಗೆ ಹೇಳೋದಾದ್ರೆ ಹೆಕ್ಟಿಕ್ ಅಂತ ಅನ್ಸಲ್ಲ. ಈಗ ನೀವು ಬ್ಯಾಂಕ್ನವ್ರಿಗೆ, ನಮ್ಮ ಗ್ರಾಜುಯೇಟ್ಸ್ ಆಲ್ಮೋಸ್ಟ್ ಬ್ಯಾಂಕ್ ಸೆಕ್ಟರ್ಗೆ ಹೋಗಿರ್ತಾರೆ. ಅವ್ರು ಕಂಪೇರ್ ಮಾಡ್ಕೊಂಡ್ರು, ಅದರ್ ಡಿಪಾರ್ಟ್ಮೆಂಟ್ಸ್ಗೆ ಕಂಪೇರ್ ಮಾಡ್ಕೊಂಡ್ರು, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್, ಓಕೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸ್ವಲ್ಪ ಒಳ್ಳೆ ಪೋಸ್ಟ್ಗಳಿದ್ದಾವೆ. ಅವಕ್ಕೆಲ್ಲ ಹೋಲಿಸ್ಕೊಂಡ್ರು ನೀವು ಎಲ್ಲೇ ಹೋದ್ರು ಕರ್ನಾಟಕದಲ್ಲಿ ಇರ್ತೀರಾ, ಅದೊಂದು ಪಾಯಿಂಟ್. ಡಿಪಾರ್ಟ್ಮೆಂಟ್ ಅದ್ರ ಜೊತೆಗೆ ನಮ್ಮ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಅಗ್ರಿಕಲ್ಚರ್ ಓದಿರ್ತೀರಾ, ನಿಮ್ಗೆ ವರ್ಕ್ ಅಂತ ಜಾಸ್ತಿ ಹೆಕ್ಟಿಕ್ ಅನ್ಸಲ್ಲ. ಬಟ್ ಕೆಲವೊಂದ್ಸಲಿ ವರ್ಕ್ ಇರುತ್ತೆ, ವರ್ಕ್ ಮಾಡಿಬಿಟ್ರೆ ನಿಮ್ಮ ವರ್ಕ್ ನೀವು ಮಾಡಿಬಿಟ್ರೆ ನಿಮ್ಗೆ ಏನ್ ಅನ್ಸಲ್ಲ. ಬಟ್ ನಾನು ಅವರೇಜ್ ಹೇಳೋದಾದ್ರೆ, ನೀವು ಬ್ಯಾಂಕ್ ಸೆಕ್ಟರ್ಗೂ, ಅದರ್ ಡಿಪಾರ್ಟ್ಮೆಂಟ್ಸ್ಗೂ, ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೂ, ಇಲ್ಲ ಹೈಯರ್ ಕ್ಯಾಡರ್, ಈಗ IAS ಅವ್ರಿಗೆಲ್ಲ ಇನ್ನೂ ನಮಗಿಂತ ಜಾಸ್ತಿ ಪ್ರೆಸರ್ಸ್ ಇರ್ತವೆ. ಅದಕ್ಕೆಲ್ಲಕ್ಕೂ ಹೋಲಿಸ್ಕೊಂಡ್ರೆ ನಮ್ ಅಗ್ರಿಕಲ್ಚರ್ ಆಫೀಸರ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಬೆಸ್ಟ್ ಡಿಪಾರ್ಟ್ಮೆಂಟ್ ಅಂಡ್ ಬೆಸ್ಟ್ ಜಾಬ್ ರೋಲ್ ಇರುತ್ತೆ. ಫ್ರೀ ಟೈಮ್ ಸಿಗುತ್ತೆ ನಿಮಗೆ. ಹೆಕ್ಟಿಕ್ ವರ್ಕ್ ಇರೋ ಟೈಮಲ್ಲಿ ವರ್ಕ್ ಇರುತ್ತೆ, ಫ್ರೀ ಇರೋ ಟೈಮಲ್ಲಿ ಫ್ರೀನೂ ಇರುತ್ತೆ. ಎಲ್ಲಾ ಬೆನಿಫಿಟ್ಸ್ ಇರುತ್ತವೆ. ಸೊ ಜೊತೆಗೆ ನಮ್ಮ ಸ್ಟೇಟ್ ಅಲ್ಲೇ ಇರುತ್ತೆ, ಒಂದ್ ಸ್ವಲ್ಪ ನೆಮ್ಮದಿನೂ ಇರುತ್ತೆ. ನೀವು ಮನೆ ಹತ್ರ ಇದ್ಕೊಂಡೆ ಕೆಲ್ಸಗಳು ಮಾಡುವಂತ ಟೈಮುನು ಸಿಗುತ್ತೆ. ಹೌದು ಸರ್. ಅಂಡ್ ನಿಮ್ಮ ಅಂಡರ್ ಅಲ್ಲಿ ಕೂಡ ಇನ್ನು ಆಮೇಲೆ ನೀವು ಅದೇ ಅಗ್ರಿಕಲ್ಚರ್ ಆಫೀಸರ್ ನಮ್ ಡಿಪಾರ್ಟ್ಮೆಂಟ್ ಸ್ಟಾಫ್ ಕಡಿಮೆ ಇರೋದ್ರಿಂದ ನೀವೆಲ್ಲ ಬಂದ್ರೆ ಚೆನ್ನಾಗಿ ಇರುತ್ತೆ. ಸ್ಟಾಫ್ ಕಡಿಮೆ ಇರೋದ್ರಿಂದ ಒಂದೊಂದು ಹೋಬಳಿಗೂ ಒಬ್ಬೊಬ್ರು ಸಿಗ್ತಾರೆ. ಹಾಗೆ ಇನ್ನೂ ವರ್ಕ್ ಕಡಿಮೆ ಆಗುತ್ತೆ. ಸರ್ ನಿಮ್ಮ ಅಂಡರ್ ಅಲ್ಲಿ ಇವರು ATM ಎಲ್ಲ ಬರ್ತಾರಲ್ಲ, ಅವರು ಎಷ್ಟು ಜನ ಇರ್ತಾರೆ? ಅದೇ ATM ಅನ್ನೋದು ಅದೇ ಆತ್ಮ ಸ್ಕೀಮ್ ಅಲ್ಲಿ ತಗೊಂಡಿರ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಆತ್ಮ ಇದೆಯಲ್ಲ, ಆ ಸ್ಕೀಮ್ ಅಲ್ಲಿ ಒಬ್ಬ ATM ನ ತಗೊಂಡಿದ್ದಾರೆ. ಆಗ ಏನು ಆ ATM ಅಂದ್ರೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಟೆಕ್ನಾಲಜಿ ಮ್ಯಾನೇಜರ್ ಅಂತ. ಅವರು ಪ್ರತಿ ಹೋಬ್ಳಿಗೂ ಒಬ್ಬರನ್ನ ತಗೊಂಡಿದ್ದಾರೆ. ಆಮೇಲೆ BTM ಅಂತ, ಬ್ಲಾಕ್ ಟೆಕ್ನಾಲಜಿ ಮ್ಯಾನೇಜರ್ ಅಂತ ಒಬ್ರು, ಅವರು ತಾಲೂಕು ಮಟ್ಟದಲ್ಲಿ ಇರ್ತಾರೆ. ತಾಲೂಕು ಮಟ್ಟ ಅಂದ್ರೆ ಕಸ್ಬಾ ಹೋಬ್ಳಿ ಇರುತ್ತಲ್ವ, ಅವ್ರನ್ನ ಆ ಹೋಬ್ಳಿಗೆ ಇಟ್ಟಿರ್ತಾರೆ. ಅವರು AD ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಪ್ರತಿಯೊಂದು ಹೋಬ್ಳಿಗೂ ಆತರ ಒಬ್ಬರನ್ನ ATM ಅನ್ನ ತಗೊಂಡಿರ್ತಾರೆ. ಈಗ ಮೇಯ್ನ್ ಆಗಿ ನಮ್ಮ ಕೃಷಿ ಇಲಾಖೆ ಅಂದ್ರೆ ರೈತರಿಗೆ ಸಿಗುವಂತದ್ದು RSK ಅಂದ್ರೆ ರೈತ ಸಂಪರ್ಕ ಕೇಂದ್ರ. ಅದು ಬೇಸಿಕ್ ಮಟ್ಟ.
ಹೋಬಳಿ ಮಟ್ಟದಲ್ಲಿರುತ್ತೆ. ಆ ಹೋಬಳಿ ಮಟ್ಟದಲ್ಲಿ ಅಗ್ರಿಕಲ್ಚರ್ ಆಫೀಸರ್ ಹೆಡ್ ಆಫ್ ದಿ ಆಫೀಸ್ ಆಗಿರುತ್ತೆ. ಓಕೆ. ಅಗ್ರಿಕಲ್ಚರ್ ಆಫೀಸರ್ ಅಂಡರಲ್ಲಿ AO ಬರ್ತಾರೆ. AO ಅಂಡರಲ್ಲಿ ಆತ್ಮ, ನೀವು ಹೇಳ್ದಂಗೆ ATM ಇರ್ತಾರೆ. ಆಮೇಲೆ ನಮಗೆ ಈ ಸೀಡ್ಸು, ಆಮೇಲೆ ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್ ಇವೆಲ್ಲ ಸಬ್ಸಿಡಿಯಲ್ಲಿ ಕೊಡ್ತಾ ಇರ್ತೀವಿ ರೈತರಿಗೆ. ಆ ಒಂದು ಸ್ಟಾಕನ್ನೆಲ್ಲ ಮೇಂಟೈನ್ ಮಾಡೋಕ್ಕೆ ಒಬ್ಬ ಅಕೌಂಟೆಂಟ್ನು ಕೊಡ್ತಾರೆ. ಔಟ್ಸೋರ್ಸಲ್ಲಿ ಓಕೆ. ಒಬ್ಬ ಅಕೌಂಟೆಂಟ್ನ ತಗೊಂಡಿರ್ತಾರೆ. ಅದನ್ನ ನೋಡ್ಕೊಳಕ್ಕೆ ಅವ್ರು ಇರ್ತಾರೆ. ಬಟ್ ನೀವು ಸೂಪರ್ವಿಷನ್ ಮಾಡ್ತಾ ಇರ್ಬೇಕು ಇವ್ರನ್ನ. ಓಕೆ. ಟೈಮ್ ಟು ಟೈಮ್. ಹ್ಮ್ ಇದು ಓಕೆ. ಇರುತ್ತೆ. ನಿಮ್ಮ ಅಂಡ್ರಲ್ಲಿ ಒಬ್ಬ ಈಗ ಪ್ರಸ್ತುತ ಸದ್ಯಕ್ಕೆ ATM ಇರ್ತಾರೆ. ಅದು ಟೆಂಪ್ರರಿ ಅಲ್ವಾ. ಹಾ. ಹಂಗಾಗಿ ಆತ್ಮ ಸ್ಕೀಮ್ ಇದ್ದಷ್ಟು ದಿನ ಇರುತ್ತೆ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಚೇಂಜ್ ಆಗಿ ತೆಗೆದ್ರು ತೆಗಿಬೋದು. ನಿಮ್ಮ ಅಂಡ್ರಲ್ಲಿ ಕನ್ಫರ್ಮ್ ಆಗಿ ಒಬ್ಬ ಅಕೌಂಟೆಂಟ್ ಇರ್ತಾರೆ. ಈಗ ಸದ್ಯಕ್ಕೆ ಆತ್ಮ ATM ಒಬ್ರು ಇರ್ತಾರೆ. ಆಮೇಲೆ AO ಇದ್ರೆ ಇರ್ತಾರೆ. ಇಲ್ಲ ಅಂದ್ರೆ AO ರೋಲ್ನ ಪ್ಲೇ ಮಾಡ್ತಾರೆ. ಪ್ಲೇ ಮಾಡ್ತಿರ್ತಾರೆ. ಸೊ ಅಂತಂದ್ರೆ ಇಲ್ಲಿ ಲೈಕ್ ನಾವು ಮಾಡಕ್ಕಂತ ಹುಡುಗರು ವರ್ಕರ್ಸ್ ಇರ್ತಾರೆ. ಸೊ ನಾವು ಸೂಪರ್ವೈಸಿಂಗ್ ವರ್ಕ್, ರೆಗ್ಯುಲೇಟರಿ ವರ್ಕ್ ನಾವು ಮಾಡ್ಬೇಕಾಗುತ್ತೆ. ಹೌದು, ಸೂಪರ್ವೈಸರ್ ವರ್ಕ್ ಮಾಡ್ಬೇಕು. ಓಕೆ. ಸ್ಟಾಫ್ ಇಲ್ಲದೆ ಇರೋದ್ರಿಂದ ನಾವೇ ಎಲ್ಲ ವರ್ಕ್ನು ವರ್ಕ್ ಮಾಡ್ಬೇಕಾಗುತ್ತೆ. ನೀವೆಲ್ಲ ಬಂದ್ರೆ ಆ ವರ್ಕ್ನು ಕಡಿಮೆ ಆಗುತ್ತೆ. ಡೆಫಿನೆಟ್ಲಿ ಸರ್. ಸೊ ಇದು ಬಂದು ಕಂಪ್ಲೀಟ್ ಏಬೋದು ಪ್ರೊಫೈಲ್ ಆಗಲಿ, ಸ್ಯಾಲ್ರಿ ಬಗ್ಗೆ ಆಗಲಿ, ಅಂಡ್ ಅಲ್ಲಿ ವರ್ಕ್ ಯಾವ ತರ ಇರುತ್ತೆ, ಸೊ ಹೈರಾರ್ಕಿ ಯಾವ ತರ ಇರುತ್ತೆ, ಸೊ ಇದೇ ತರ. ಸೊ ಫೈನಲ್ ಆಗಿ ಈಗ ಪ್ರಿಪೇರ್ ಆಗ್ತಿರುವಂತ ಸ್ಟೂಡೆಂಟ್ಸ್ಗೆ ಏನ್ ಹೇಳ್ತೀರಾ ಸರ್? ಲೈಕ್ ಪ್ರಿಪರೇಷನ್ ವೈಸ್ ಆಗಲಿ ಅಂಡ್ ಜಸ್ಟ್ ನಿಮ್ ಕಡೆಯಿಂದ ಒಂದು ಮೆಸೇಜ್. ಪ್ರಿಪರೇಷನ್ಗೆ ಅದೇ ಟೈಮ್ ಸಿಕ್ಕಾಗೆಲ್ಲ ಪ್ರಿಪೇರ್ ಆಗಿ, ನೋಟಿಫಿಕೇಶನ್ಗೆ ಅಂತ ಕಾಯ್ಬೇಡಿ. ಟೈಮ್ ಸಿಕ್ಕಾಗೆಲ್ಲ ಪ್ರಿಪೇರ್ ಆಗಿ. ಆಮೇಲೆ ಸಿಲೆಬಸ್ ಕಾಪಿ ಇಟ್ಕೊಳ್ಳಿ. ಸಿಲೆಬಸ್ ಕಾಪಿ ಪ್ರಕಾರ ಪ್ರಿಪೇರ್ ಆದ್ರೆ ಒಳ್ಳೇದು. ನಾನಾಗಿದ್ದು ನನ್ನ ಡೆಫಿನೆಟ್ಲಿ ಸರ್. ನೋಟಿಫಿಕೇಶನ್ ಒಂದಲ್ಲ ಎರಡು ಸಲ ಓದಿ ನೀಟಾಗಿ. ನೀವು ಡಾಕ್ಯುಮೆಂಟ್ಸ್ ಏನೇನು ಪ್ರಿಪೇರ್ ಮಾಡ್ಕೋಬೇಕು ಅವೆಲ್ಲ ರಿಸರ್ವೇಶನ್ ಮೊದಲೇ ರೆಡಿ ಪ್ರಿಪೇರ್ ಮಾಡ್ಕೊಳ್ಳಿ. ಅದೊಂದು ಮೇನ್ ಇಂಪಾರ್ಟೆಂಟ್. ಆಮೇಲೆ ನೀಟಾಗಿ ಅದಕ್ಕೆ ನಾನು ನೋಟಿಫಿಕೇಶನ್ ಓದಿ ಅನ್ನೋದು ಇದಕ್ಕೆ. ಒಂದು ಡಾಕ್ಯುಮೆಂಟ್ ನೀವು ಡೇಟ್ ಆದ್ಮೇಲೆ ತಗಂತೀರಿ, ಅದು ವ್ಯಾಲಿಡ್ ಆಗಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ. ಹಾಗೇನು ಮಾಡೋಕ್ಕಾಗಲ್ಲ. ಹಂಗಾಗಿ ನೋಟಿಫಿಕೇಶನ್ ಫಸ್ಟ್ ಆಫ್ ಆಲ್ ಓದ್ಕೊಳ್ಳಿ. ಕಟ್ ಆಫ್ ಡೇಟ್ ಇರುತ್ತೆ. ಆ ಡೇಟ್ ಒಳಗಡೆ ನಿಮ್ಮ ರಿಸರ್ವೇಶನ್ ಸರ್ಟಿಫಿಕೇಟ್ಸ್ ಎಲ್ಲಾನು ತಗೊಂಡಿಟ್ಕೊಳ್ಳಿ. ಆಮೇಲೆ ಸಿಲೆಬಸ್ ಕಾಪಿ ನೋಡಿ, ಸಿಲೆಬಸ್ ಕಾಪಿ ಪ್ರಕಾರ ಓದಿ. ಇನ್ನು ಮೆಟೀರಿಯಲ್ಲು ಸ್ವಲ್ಪ ಅಡ್ವೈಸರ್ಸ್, ಸೀನಿಯರ್ಸ್, ಫ್ರೆಂಡ್ಸ್ ಇಂದ ಅಡ್ವೈಸರ್ಸ್ ತಗೊಳ್ಳಿ, ಅದು ಒಂದು ಉತ್ತಮನೇ. ಆಮೇಲೆ ಜಾಸ್ತಿ GK ಅಲ್ಲಿ ಜಾಸ್ತಿ ನನ್ನ ಪ್ರಕಾರ ಅಂದ್ರೆ 6th ಸ್ಟ್ಯಾಂಡರ್ಡ್ಸ್ ಇಂದ ನಾನು ಓದಿದ ಪ್ರಕಾರ 6th ಇಂದ ಅಪ್ ಟು 10th ವರೆಗೂ ನಾನು ಸೋಷಿಯಲ್ ಸೈನ್ಸ್ ಸ್ಟಡೀಸ್ ನ ರೆಫರ್ ಮಾಡಿದೆ. ಜಾಸ್ತಿ GKಗೆ ಜಾಸ್ತಿ ಏನೋ ಇದು ಕೊಟ್ಟಿರ್ಲಿಲ್ಲ. ಆಮೇಲೆ GK ಅಲ್ಲಿ ನಿಮಗೆ ರೀಸನಿಂಗ್, ಇಂಗ್ಲಿಷ್ ಇವೆಲ್ಲ ಕೇಳ್ತಾರೆ. ಒಂದು 15-20 ಮಾರ್ಕ್ಸ್ಗೆ. ಆಪ್ಟಿಟ್ಯೂಡ್ ಇವೆಲ್ಲ ಇರ್ತವೆ. ಅವನ್ನು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ಒಳ್ಳೆ ಬುಕ್ಸ್ನ ಇವ್ಯಾವ ನಮ್ GKಗೆಲ್ಲ ಓದ್ತಿರ್ತಾರಲ್ಲ ಅವೆಲ್ಲ ಸೀನಿಯರ್ಸ್ ಇಂದ ತಗೊಂಡು ಹೋದ್ರೆ ಉತ್ತಮ. ಹೌದು ಸರ್. ಸೊ ಅದಕ್ಕಂತಾನೆ ನಾವು ಆಕ್ಚುಲಿ ಒಂದು 15 ಮೆಂಬರ್ಸ್ ಟೀಮ್ ಮಾಡ್ಕೊಂಡು ಪ್ರಿಪೇರ್ ಮಾಡ್ತಿದ್ವಿ ಸರ್. ಲೈಕ್ ಸಿಲೆಬಸ್ ವೈಸ್ ನೋಟ್ಸ್, ಕ್ಲಾಸಸ್ ಅಂಡ್ ಟೆಸ್ಟ್ ಸೀರೀಸ್, ರೆಗ್ಯುಲರ್ ಟೆಸ್ಟ್ ಸೀರೀಸ್ ಇರುತ್ತೆ. ಸೊ ಇದು ಚೆನ್ನಾಗಿದೆ ಸರ್. ಯಾರು ಏನೇ ಹೇಳಿದ್ರು ಪ್ರಿಪ್ರೇಷನ್ ಆಗೋದು ನೀವೇ ಆಗಿರ್ತೀರಾ. ನೀವು ಔಟ್ ಸೈಡ್ ಇಂದ ಬರೋದು ಎಷ್ಟು ಇಂಪಾರ್ಟೆಂಟ್, ನೀವು ನಿಮ್ಮ ಸ್ವತಃ ಪ್ರಿಪೇರ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಲೈಕ್ ನಾವು ರೇಷಿಯೋ ಅಂತ ತಗೊಂಡ್ರೆ 70-30 ಅಂತ ತಗೋಬೋದಲ್ಲ ಸರ್. 70% ಹುಡುಗರು ಎಫರ್ಟ್ ಇರಬೇಕು, 30% ಲೈಕ್ ಗೈಡೆನ್ಸ್ ಆಗಿರ್ಬೋದು. ಎಲ್ಲ ತಗೊಳ್ಳಿ. ಆಮೇಲೆ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಸ್ವಲ್ಪ ಎಲ್ಲ ಡಿಪಾರ್ಟ್ಮೆಂಟ್ ವೆಬ್ಸೈಟ್ಸ್ ಆಗಾಗ ನೋಡ್ತೀರಾ, ಅದೊಂದು ನೋಡ್ತಾ ಇರ್ಬೇಕು. ಲೈಕ್ ಕರೆಂಟ್ ಅಫೇರ್ಸ್ ಯಾವ್ದೇ ಸ್ಕೀಮ್ ಬಗ್ಗೆ ಕೇಳಬಹುದು, ಇಲ್ಲ ಏನೋ ಅಪ್ಡೇಟ್ಸ್ ಆಗಿದ್ರೆ ಕೇಳಬಹುದು. ಕರೆಂಟ್ ಅಫೇರ್ಸ್ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಎಕ್ಸಾಮ್ ಅಲ್ಲಿ ಇಂಥದ್ದೇ ಕೇಳಬೇಕು. ಅವ್ನು ಸಿಲೆಬಸ್ ಕೊಟ್ಟಿರ್ತಾನೆ, ಅದನ್ನ ಬಿಟ್ಟು ಬೇರೆನು ಕೇಳ್ಬೋದು. ಅವನು ನಾನು ಸಿಲೆಬಸ್ ಕಾಪಿ ಕೊಟ್ಟಿದ್ದೀನಿ ಇದರಲ್ಲೇ ಕೇಳಬೇಕು ಅಂತಿಲ್ಲ. ಅವನು ಏನಾದ್ರು ಕೇಳಬೇಕು. ಸೊ ಬಿ ಪ್ರಿಪೇರ್ ಫಾರ್ ಆಲ್. ಓಕೆ ಸರ್. ಸೊ ಇದು ಡೀಟೇಲ್ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಅಬೌಟ್ ನೀವು. ಸೊ ಯಾರೇ ಪ್ರಿಪೇರ್ ಆಗ್ತಿದ್ರು, ಸೊ ನಿಮ್ಮ ಕಾಮೆಂಟ್ಸ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಸೊ ಡೆಫಿನೆಟ್ಲಿ ವಿಲ್ ಆನ್ಸರ್ ಯುವರ್ ಕ್ವರೀಸ್. ಸೊ ಥ್ಯಾಂಕ್ ಯು ಸರ್ ನಿಮ್ಮ ವ್ಯಾಲ್ಯೂಬಲ್ ಟೈಮ್ಗೆ. ಅಂಡ್ ರಿಕ್ವೆಸ್ಟ್ ಮಾಡಿದ ತಕ್ಷಣ ಆಕ್ಚುಲಿ ಸರ್ ಬಂದು ಒಪ್ಕೊಂಡು ಇಲ್ಲ ಈಗಲೇ ಮಾಡೋಣ ಅಂತಾನೆ ಹೇಳಿದ್ರು. ಸೊ ಥ್ಯಾಂಕ್ ಯು ಸೊ ಮಚ್ ಸರ್.